Hi everyone, welcome to Study Zone. ಒನ್ ಡೇ ಪ್ರತಿದಿನ ಒಂದೊಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಏನು ಸೀರೀಸ್ ಮಾಡ್ತಿದ್ದೆ. 9 ಪೇಪರ್ ಆಗಿದ್ವು ಗ್ರೂಪ್ ಇವು. ಆಲ್ರೆಡಿ 9 ಪೇಪರ್ ಆಲ್ರೆಡಿ ಆಗಿದ್ದಾವೆ. ಇದು 10ನೇ ಕ್ಲಾಸ್ ಅಂದರೆ 10ನೇ ಕ್ವಶನ್ ಪೇಪರು. ಇವು ಭಾಳ ದಿನ ಸ್ವಲ್ಪ ಗ್ಯಾಪ್ ಆಗಿತ್ತು. ಐ ಆಮ್ ವೆರಿ ಸಾರಿ ಫಾರ್ ದಟ್. ಯಾಕಂದರೆ ಸ್ವಲ್ಪ ಬೇರೆ ಕಾರಣಾಂತರಗಳಿಂದ ಕ್ಲಾಸಸ್ಸು ಮಾಡಿರೋಕ್ಕಾಗಿರಲಿಲ್ಲ. ಇನ್ಮೇಲೆ ಕಂಟಿನ್ಯೂ ಇರುತ್ತೆ. ಇದು ಗ್ರೂಪ್ ಬಿ ಮುಗಿದ ಕೂಡಲೇ ಗ್ರೂಪ್ ಸಿ ನಾಗ ಫೋಕಸ್ ಮಾಡ್ತಿರೋದು KPSCಗೆ. ಯಾಕಂದರೆ ನೆಕ್ಸ್ಟ್ ಇವಾಗ ಇದು ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಅಂತ ಅದೊಂದು ಕೂಡ ಇದೆ ಅಲ್ವಾ. ಅದಕ್ಕೋಸ್ಕರ ಅಂದರೆ ಯಾವುದೇ ಕ್ವಶನ್ ಪೇಪರ್ನ ಯಾಕೆ ಸಾಲ್ವ್ ಮಾಡಬೇಕಂದ್ರೆ ಎಲ್ಲ ಎಕ್ಸಾಮ್ಸ್ಗೂ ಕೂಡ ನಾವು ಟಾಪಿಕ್ ಓದ್ಕೊಂಡಿರ್ತೀವಿ. ಆ ಓದ್ಕೊಂಡಿರೋ ಟಾಪಿಕ್ ನಾವು ಕರೆಕ್ಟ್ ಅದ್ರ ಮೇಲೆ ನಮಗೆ ಹೋಲ್ಡ್ ಇದೆ ಇಲ್ವೋ, ಕಂಪ್ಲೀಟ್ ಕ್ಲಾರಿಟಿ ಇದೆ ಇಲ್ವೋ ಅಂತ ಗೊತ್ತಾಗೋದು ಯಾವಾಗಂದ್ರೆ ನಮಗೆ ಕ್ವಶನ್ ಪೇಪರ್ ನೋಡಿದ ಮೇಲೇ. ಅದಕ್ಕೋಸ್ಕರ ನಾನು ಡೈಲಿ ಒಂದು ಕ್ವಶನ್ ಪೇಪರು, ನೀವು ನನ್ನ ವಿಡಿಯೋ ನೋಡ್ಬೇಕಂತಲೇ ಏನಿಲ್ಲ, ನೀವಾದರೂ ಸಾಲ್ವ್ ಮಾಡ್ತಾ ಇದ್ರೂ ಕೂಡ ಬೆಟರು. ಇಲ್ಲಾಂದರೆ ವಿಡಿಯೋ ನೋಡಿದರೆ ಕ್ವಶನ್ ಹಿಂಗೆ ಬರುತ್ತೆ, ಹಿಂಗೆ ಆನ್ಸರ್ ಇರುತ್ತೆ ಅಂತ ನೀವು ಹಂಗೆ ಸ್ವಲ್ಪ ಡೈಲಿ ನೋಡ್ತಾ ಹೋದರೆ ಕ್ವಶನ್ ಯಾವ ಲೆವೆಲ್ ತೆಗಿತಿದ್ದಾನೆ ಅಂತಂದು ಕ್ಲಾರಿಟಿ ಇದ್ದರೆ ಓದುವಾಗ ನಿಮಗೆ ಈ ಲೆವೆಲ್ ಬರ್ತಿದ್ದಾವಂದರೆ ನೀವು ಆ ಲೆವೆಲ್ಗೆ ಓದ್ಕೊಂಡು ಪ್ರಿಪೇರ್ ಆಗೋಕ್ಕೆ ಈಸಿ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಡೈಲಿ ಒಂದೊಂದು ಪೇಪರ್ ಮಾಡ್ತಿದ್ದೀನಿ. ಈಗ ಆಲ್ರೆಡಿ 9 ಆಗಿದ್ದಾವೆ. ಇನ್ಮೇಲಿಂದ ಡೈಲಿ ಒಂದೊಂದು ಮಾಡ್ತಾ ಹೋಗ್ತೀನಿ, ಓಕೆನಾ. ಅದೇ ರೀತಿ ಇವಿಷ್ಟು ಏನು ಮಾಡಿದ್ದೀನಲ್ವಾ, ಇದು ಬಿಟ್ಟು ಇನ್ನೂ ಏನಾದರೂ ನಿಮ್ಮ ಹತ್ರ ಸರ್ ಇದು ಒಂದು ಕ್ವಶನ್ ಪೇಪರ್ ಮಾಡಿಲ್ಲ ನೀವು ಅನ್ನೋದಾದರೆ ಜಸ್ಟ್ ಅದು ಕ್ವಶನ್ ಪೇಪರ್ ಕೋಡ್ ಅಂತ ಇರುತ್ತೆ ನೋಡೋದ್ರ ಮೇಲೆ, ಇಲ್ಲಿದೆ ನೋಡ್ರಿ. ಇವಾಗ ಮಾಡ್ತಿರೋದು 547 ಅಂತ ಇದೆ ಅಲ್ವಾ. ಈ ಕೋಡ್ನ ನೀವು ಜಸ್ಟ್ ಮೆಸೇಜ್ ಮಾಡಿ ನನಗೆ ಕಮೆಂಟಲ್ಲಿ ಕಮೆಂಟ್ ಹಾಕಿ ಈ ಕೋಡ್ ಒಂದು ಮಾಡಿಕೊಡಿ ಅಂತ. ಅದನ್ನ ನೀವು ಕೋಡ್ ಹೇಳಿದರೆ ನಾನು ನೆಕ್ಸ್ಟು ಅದನ್ನು ಕೂಡ ಸಾಲ್ವ್ ಮಾಡ್ತೀನಿ, ಓಕೆ. ಮೊದಲನೇ ಕ್ವಶನ್ ಏನು ಕೇಳಿದ್ದೇನೆ ಅಂದರೆ ಇದು KPSCದು 2023 ಪೇಪರ್ ಆಗಿರುತ್ತೆ. ಓಕೆ. ಗೋಲ್ಡನ್ ಕ್ವಾಡ್ರಿಲ್ಯಾಟರ್ ಪರಿಯೋಜನೆ ಹೆದ್ದಾರಿಗಳ ಮೂಲಕ ಮುಂದಿನ ಯಾವ ನಗರಗಳನ್ನು ಸಂಪರ್ಕಿಸುತ್ತದೆ? ಗೋಲ್ಡನ್ ಕ್ವಾಡ್ರಿಲ್ಯಾಟರ್ ಅಂತಂದು ಬರುತ್ತಲ್ವಾ, ಅದು ಈಗ ನಮ್ಮದು ಭಾರತ ಹಿಂಗೆ ಬರುತ್ತಲ್ವಾ, ಒಂದು ನಿಮಿಷ, ಭಾರತ ಹಿಂಗೆ ಬರುತ್ತಲ್ವಾ, 4 ದಿಕ್ಕಲ್ಲಿ ಹಿಂಗೆ ನಮ್ಮದು ಅದನ್ನ 4 ದಿಕ್ಕಲ್ಲಿ ಕನೆಕ್ಟ್ ಮಾಡೋದು ಒಂದು ಇದು ರೋಡಿನ ಪ್ರಾಜೆಕ್ಟ್ ಆಗಿರುತ್ತೆ. ಅದನ್ನು ಗೋಲ್ಡನ್ ಕ್ವಾಡ್ರಿಲ್ಯಾಟರ್ ಪರಿಯೋಜನೆಯನ್ನು ಹೆದ್ದಾರಿಗಳ ಮೂಲಕ ಯಾವ ನಗರವನ್ನು ಸಂಪರ್ಕಿಸುತ್ತದೆ ಅಂತ ಕೇಳಿದರೆ, ಓಕೆನಾ. ಒಂದೇ ಡೆಲ್ಲಿಯಿಂದ ಸ್ಟಾರ್ಟ್ ಮಾಡ್ತಾರೆ. ಅದನ್ನ ಡೆಲ್ಲಿಯಿಂದ ಸ್ಟಾರ್ಟ್ ಮಾಡಿ ಇಲ್ಲಿ ಮುಂಬೈಗೆ ಬರುತ್ತೆ. ಮುಂಬೈಯಿಂದ ಕೋಲ್ಕತ್ತಾ, ಚೆನ್ನೈ, ಓಕೆನಾ. ಈ ಚೆನ್ನೈ, ಕೋಲ್ಕತ್ತಾ ಹಿಂಗೆ ಫುಲ್ ಹಿಂಗೆ ಇಂಡಿಯಾ ಥ್ರೂ ಕಂಪ್ಲೀಟಾಗಿ ಅದನ್ನ ಕವರ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇದು ಮಾಡಿರ್ತಾರೆ. ಅದನ್ನ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಎಲ್ಲಿ ಎಂಡ್ ಆಗಿದೆ ಅಂತಂದು ಇಷ್ಟು ಕೇಳಿದಾನೆ, ಓಕೆನಾ. ಇದಕ್ಕೆ ರೈಟ್ ಆನ್ಸರು ಒಂದೇ ಆನ್ಸರ್ ರೈಟ್ ಆಗಿರುತ್ತೆ, ಓಕೆ. ನೆಕ್ಸ್ಟ್ 4th ಕ್ವಶನ್ ಏನು ಕೇಳಿದಾನೆ ಅಂದರೆ ಹಣಕಾಸು ಆಯೋಗದ ಬಗ್ಗೆ ಕೇಳಿದಾನೆ. ಈ ಟೋಟಲ್ ಈಗ 15ನೇ ಹಣಕಾಸಿನ ಆಯೋಗ ರನ್ನಿಂಗ್ ಅಲ್ಲಿರೋದು NK ಸಿಂಗ್ ಅವ್ರದ್ದು. ನೆಕ್ಸ್ಟ್ 16ನೇ ಹಣಕಾಸಿನ ಆಯೋಗ ಯಾವಾಗ ಬರುತ್ತೆ ಅಂದರೆ 2026ರಿಂದ 31ವರೆಗೂ ಬರುತ್ತೆ 16ನೇ ಹಣಕಾಸಿನ ಆಯೋಗ, ಓಕೆನಾ. ಈಗೇನು ಕೇಳ್ತಿದ್ದಾನೆ ಅಂದರೆ ಹಳೆವು ಎಲ್ಲವೂ ನಿಮಗೆ ನೆನಪಿದಾವೆಲ್ಲೋ ಅನ್ನೋ ದೃಷ್ಟಿ ಮೇಲೆ ಕೇಳಿದ್ದಾನೆ. 14ನೇ ಹಣಕಾಸಿನ ಆಯೋಗ 13, 12, 11 ಆರ್ಡರ್ ವೈಸ್ ಕೇಳಿದ್ದಾನೆ, ಓಕೆನಾ. ಈಗ ಫಸ್ಟು 14ನೇ ಹಣಕಾಸಿನ ಆಯೋಗ, ಇದು ರೀಸೆಂಟ್. ಇವೆಲ್ಲದ್ರಲ್ಲಿ ನೋಡಿದ್ರೆ 14ನೇ ಹಣಕಾಸಿನ ಆಯೋಗ ಇದು ಯಾರಿದ್ರೆ ಅವಾಗ ಅಂದರೆ YV ರೆಡ್ಡಿ ಅವರು ಇರ್ತಾರೆ. ನೆಕ್ಸ್ಟ್ 13ನೇ ಹಣಕಾಸಿನ ಆಯೋಗ ವಿಜಯ್ ಕೇಲ್ಕರ್, 12ನೇ ಹಣಕಾಸಿನ ಆಯೋಗ ನರಸಿಂಗರಾಜನ್, 11ನೇ ಹಣಕಾಸಿನ ಆಯೋಗ AM ಕುಸ್ರು ಅವರು ಇರ್ತಾರೆ. ಇದಕ್ಕೆ ರೈಟ್ ಆನ್ಸರು ಸೆಕೆಂಡ್ ಒಂದು ರೈಟ್ ಆನ್ಸರ್, ಓಕೆನಾ. ನೆಕ್ಸ್ಟ್ 2ನೇ ಕ್ವಶನ್, ಸಾರ್ವಜನಿಕ ಉದ್ಯಮದ ಸಾಮಾನ್ಯ ಬಂಡವಾಳ ಹರಣ ಕಾರ್ಯನೀತಿಯು ಪ್ರಮುಖವಾಗಿ ಉದ್ದೇಶಿಸಿರುವುದು ಯಾವುದನ್ನು ಅಂತ ಕೇಳ್ತಿದ್ದಾನೆ. ಸಾರ್ವಜನಿಕ ಉದ್ಯಮದ ಸಾಮಾನ್ಯ ಬಂಡವಾಳ ಹರಣ ಕಾರ್ಯನೀತಿಯ ಪ್ರಮುಖವಾಗಿ ಉದ್ದೇಶಿಸಿರುವುದು ಯಾವುದನ್ನು ಅಂತ ಅಂದರೆ ಅವುಗಳ ಆಯವ್ಯಯ ನೆರವಿನ ಹೊರೆಯನ್ನು ಕಡಿಮೆ ಮಾಡುತ್ತದೆ. ಅವುಗಳ ಆಯವ್ಯಯ ನೆರವಿನ ಹೊರೆಯನ್ನು ಕಡಿಮೆ ಮಾಡುವುದೇ ಸಾರ್ವಜನಿಕ ಉದ್ಯಮ ಸಾಮಾನ್ಯ ಬಂಡವಾಳ ಹರಣ ನೀತಿಯ ಪ್ರಮುಖ ಉದ್ದೇಶವಾಗಿರುತ್ತದೆ, ಓಕೆ. ನೆಕ್ಸ್ಟ್ 3rd ಒಂದು ಕ್ವಶನ್ ಏನು ಕೇಳ್ತಿದ್ದಾನೆ ಅಂದರೆ ನೋಡಿ, ಕ್ವಶನ್ಸು ಜಸ್ಟ್ ಅದು ಬಂದಿದ್ದಾವಂದರೆ ಆ ಟಾಪಿಕ್ ರಿಲೇಟೆಡ್ ನೀವು ಉಳಿದು ನೋಡ್ಕೋಬೇಕು, ಓಕೆನಾ. ಈ ರೀತಿ ಕೇಳ್ತಿದ್ದಾನೆ ಅಂತ, ಓಕೆ. ಎಕನಾಮಿಕ್ಸಲ್ಲಿ ನಾವು ಜಸ್ಟ್ ಹಂಗೆ ಮೇಲ್ಮೇಲೆ ಓದ್ಕೊಂಡ್ರೆ ಅವ್ನು ಏನು ಕೇಳಿದ ನೋಡ್ರಿ, ಸಾರ್ವಜನಿಕ ಉದ್ಯಮ ಬಂಡವಾಳ ಹರಣ ಕಾರ್ಯನೀತಿಯ ಪ್ರಮುಖ ಉದ್ದೇಶಿಸಿರುವುದೇನು, ಅದರದ್ದು ಏನು ಫೀಚರ್, ಅದರದ್ದು ಇಂಪಾರ್ಟೆನ್ಸ್ ಏನು ಅಂತ ಕೇಳ್ತಿದ್ದಾನೆ, ಓಕೆನಾ. ಆ ರೀತಿ ಅವನು ನಾವು ಯಾರನ್ನೂ ನಂಬಕ್ಕೆ ಹೋಗ್ಬೇಡಿ. ನೀವು ಯಾವುದೇ ಎಜುಕೇಟರ್ನು ಕೂಡ ಅವ್ರು ಯಾರನ್ನೂ ನಂಬಕ್ಕೆ ಹೋಗ್ಬೇಡಿ. ಏನು ನಂಬಬೇಕು ಅಂದರೆ ನೀವು ಓಲ್ಡ್ ಪೇಪರು KPSC ಆಗಲಿ, ನೀವು KPSC ಎಕ್ಸಾಮ್ ಬರ್ತಿದ್ರ, ನೆಕ್ಸ್ಟ್ ಅದು ಯಾವುದದು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟ್ರು ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಕೂಡ ಅದು ಅವರು ಕೂಡ KPSC ಅವರೇ ನಡೆಸೋದನ್ನ.
ಅವರು ಯಾವ ಪ್ಯಾಟರ್ನ್ ಅಲ್ಲಿ ನಡೆಸ್ತಿದ್ದಾರೆ ಅದನ್ನ ನೋಡ್ಕೋಬೇಕು ನೀವು. ಈಗ KPSC ಓದ್ತಿದ್ರೆ ಕಂಪ್ಲೀಟ್ KPSC ಪೇಪರ್ ಒಂದಕ್ಕಿಲ್ಲ ಒಂದ್ ಕಡೆಯಿಂದ ಸರಾಸಾಟ್ ಕ್ಲೀನಾಗೆ ಸಾಲ್ವ್ ಮಾಡ್ಕೊಂತ ಬಂದ್ಬಿಡ್ಬೇಕು. ಈಗ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಓದ್ತಿದ್ರ KSP ಡಿಪಾರ್ಟ್ಮೆಂಟ್ ಅಲ್ಲಿ ಕಂಪ್ಲೀಟ್ ಎಲ್ಲ ಕ್ವಶನ್ಸ್ ನೋಡ್ಕೊಂಡ್ಬಿಡ್ಬೇಕು. ಯಾಕಂದ್ರೆ ಪ್ಯಾಟರ್ನ್ ಇರುತ್ತೆ ಅವ್ರಿಗೆ. ಈ ರೋಡಲ್ಲಿ ಹೋಗ್ಬೇಕಂತ ಅವ್ರಿಗೆ ಗೊತ್ತಿರುತ್ತಂದ್ರೆ ಅವ್ರು ಯಾವ ರೋಡಲ್ಲಿ ಹೋಗಿರೋದು ನಿಮಗೆ ಗೊತ್ತಾಗ್ಬಿಡುತ್ತಂದ್ರೆ ನೀವು ಡೈರೆಕ್ಟ್ ಹೋಗ್ಬಿಡ್ತೀರಾ. ಅದೇ ಗೊತ್ತಾಗ್ಲಿಲ್ಲ ಅಂದ್ರೆ ಹಿಂಗೆ ಹೋದ್ರೆ ಲೇಟ್ ಆಗ್ತದೆ. ಓಕೆನಾ? ಅದಕ್ಕೆ ಅವ್ರದ್ದು ಯಾವ ಡಿಪಾರ್ಟ್ಮೆಂಟ್ಗೆ ಓದ್ತಿದ್ರ ಅನ್ನೋದು ಕ್ಲಾರಿಟಿ ಮಾಡ್ಕೊಂಡು ಒಂದೇ ಎಕ್ಸಾಮ್ಗೆ ಓದಿ. ಓಕೆನಾ? ಈ KPSC ಓದ್ತಿದ್ರ KPSC ಪೇಪರ್ ಎಲ್ಲ ನೋಡ್ಕೊಳ್ಳಿ ಹಂಗೆ. ಓಕೆನಾ? ಕೈಗಾರಿಕೆಗಳ ಲೆವೆಲ್ ಪ್ಲೇಯಿಂಗ್ ಗೋಲ್ಡ್ ಚರ್ಚೆಯು ಡ್ಯಾಶ್ಗೆ ಅನ್ವಯಿಸುತ್ತದೆ. ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಚರ್ಚೆಯು ಯಾವುದಕ್ಕೆ ಅನ್ವಯಿಸುತ್ತದೆ ಅಂತ ಕೇಳಿದ್ದೇನೆ. ಇದು MNCಗಳಿಗೆ ಸರಿ ಸಮಾನ ದೇಶೀಯ ಉದ್ಯಮವನ್ನು ಪರಿಗಣಿಸಲಾಗುವುದು ಇದಕ್ಕೆ ಸಂಬಂಧಿಸುತ್ತದೆ. ಅದು ಕೈಗಾರಿಕಾ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್. ನೆಕ್ಸ್ಟ್ ಫಿಫ್ತ್ ಒಂದು ಕ್ವಶನ್ ಏನು ಕೇಳಿದ್ರೆ ಹಿಸ್ಟ್ರಿ ರಿಲೇಟೆಡ್ ಬಂದಿದ್ದು. ದೆಹಲಿಯ ಸುಲ್ತಾನರ ಕಾಲದ ಆಡಳಿತಕ್ಕೆ ಸಂಬಂಧಿಸಿದಂತೆ ಕಲಿಸಾ ಎಂದರೇನು ಅಂತ ಕೇಳ್ತಿದ್ದಾನೆ. ಕಲಿಸಾ ಎಂದರೇನು, ಇಲ್ಲ ಅಂದ್ರೆ ಕಲಿಸಾ ಯಾವ ಆಡಳಿತಕ್ಕೆ ಸಂಬಂಧಿಸಿದಂತ ಆ ರೀತಿನೂ ಕೂಡ ಕೇಳ್ಬೋದು. ಈಗ ಏನ್ ಕೇಳಿದ್ರೆ ಕಲಿಸಾ ಅಂದ್ರೇನು, ಅದರದ್ದೇನು ಅಂತ ಕೇಳ್ತಿದ್ದಾನೆ. ಅದಕ್ಕೆ ಕೆಳಗೆ ಕೊಟ್ಟಿರೋ ಒಂದು ಆಪ್ಷನ್ಗೆ ಯಾವ್ದು ರೈಟ್ ಆಗ್ತದೆ ಅಂದ್ರೆ ಕಲಿಸಾ ಅಂದ್ರೆ ಸುಲ್ತಾನನ ಒಡೆತನಕ್ಕೆ ಒಳಪಟ್ಟ ಭೂಮಿಗೆ ಏನಂತಾರೆ ಅಂದ್ರೆ ಕಲಿಸಾ ಅಂತ ಕರೀತಾರೆ. ಇಲ್ಲ ಕ್ವಶನ್ ಏನ್ ಕೇಳ್ತಾನಂದ್ರೆ ಸುಲ್ತಾನನ ಒಡೆತನಕ್ಕೆ ಒಳಪಟ್ಟ ಭೂಮಿ ಕಲಿಸಾ ಆಗಿರೋದು ಇದು ಯಾರಿಗೆ ಸಂಬಂಧಿಸತಿ ಅಂತ ಕೇಳ್ಬೋದು. ಓಕೆನಾ? ದೆಹಲಿ ಸುಲ್ತಾನರಿಗೆ ಹಂಗೆ. ನೆಕ್ಸ್ಟ್ IFCI, UTI, IDBI, ICICI ಇವನ್ ಏನ್ ಕೇಳಿದ್ರೆ ಕಾಲಾನುಕ್ರಮದಲ್ಲಿ ಆರ್ಡರ್ ವೈಸ್ ಹೊಂದಿಸ್ರಿ ಅಂತ ಕೇಳ್ತಿದ್ದಾನೆ. ಓಕೆನಾ? ಇದು IFCI ಯಾವಾಗ ಬರುತ್ತೆ ಅಂದ್ರೆ ಇದು 1948 ಅಲ್ಲಿ ಬರುತ್ತೆ. 1948. UTI ಇದು ಎಲ್ಲಿ ಬರುತ್ತೆ ಅಂದ್ರೆ 2003 ಬರುತ್ತೆ. IDBI ಇದು ಯಾವಾಗ ಬರುತ್ತೆ ಅಂದ್ರೆ 1964 ಬರುತ್ತೆ. 1964. ICICI ಇದು ಯಾವಾಗ ಬರುತ್ತೆ ಅಂದ್ರೆ 1994. ಓಕೆನಾ? ಇವಾಗ ನೀವು ಆರ್ಡರ್ ವೈಸ್ ಹೊಂದಿಸ್ಬೋದು. ಇದಕ್ಕೆ ರೈಟ್ ಆನ್ಸರ್ ಯಾವ್ದಂತ ಇವಾಗ ನಾ ಹೇಳೋದು ಬೇಡ, ನಿಮ್ಗೆ ಗೊತ್ತಾಗ್ತದೆ. ಓಕೆನಾ? ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದ್ರೆ 7th ಒನ್. ಭಾರತ ಸಾರ್ವಜನಿಕ ವಲಯದ ಉದ್ಯಮಗಳ ನವರತ್ನ ಕೂಟವನ್ನು ಸೇರಿದ 20ನೇ ಸದಸ್ಯ ಯಾವುದು ಅಂತ ಕೇಳ್ತಿದ್ದಾನೆ. ಯಾವುದು ನವರತ್ನ ಕೇಳ್ತಿದ್ದಾನೆ. ನವರತ್ನ, ಮಿನಿ ರತ್ನ ಅಂತಂದು ಬರ್ತಾವೆ ಇದರಲ್ಲಿ. ಓಕೆನಾ? ಇದರಲ್ಲಿ ಏನ್ ಕೇಳ್ತಿದ್ದಾನೆ ನವರತ್ನ ಕೂಟಕ್ಕೆ ಸೇರಿದ 20ನೇ ಸದಸ್ಯ ರಾಷ್ಟ್ರ ಯಾವುದು ಅಂತ ಕೇಳ್ತಿದ್ದಾನೆ. ಸದಸ್ಯ ಉದ್ಯಮಿ ಯಾವುದು, ಯಾವ ಕಂಪ್ನಿ ಅಂತ ಕೇಳ್ತಿದ್ದಾನೆ. ಅಂದ್ರೆ ಇದು 2023 ಪೇಪರ್ ಆಗಿರೋದ್ರಿಂದ ನೆಕ್ಸ್ಟ್ 25ಕ್ಕೆ ಅಪ್ಡೇಟ್ ಮಾಡ್ಕೊಂಡು ನೋಡ್ಕೋಬೇಕು ನೀವು. ಓಕೆನಾ? ಇದಕ್ಕೆ ಜಸ್ಟ್ ಈಗ ಆನ್ಸರ್ ಹೇಳ್ಕೊಂಡು ಹೋಗ್ಬಿಡೋಣ. ಯಾವುದು ಆಯಿಲ್ ಇಂಡಿಯಾ ಲಿಮಿಟೆಡ್ ಅವೆಲ್ಲ ಕೊಡ್ತಾರೆ. ರೈಟ್ ಆನ್ಸರ್ ಇದಕ್ಕೆ ಆಯಿಲ್ ಇಂಡಿಯಾ ಲಿಮಿಟೆಡ್ ಆಗಿರ್ತದೆ. ನೆಕ್ಸ್ಟ್ 10ನೇ ಕ್ವಶನ್. ಪಟ್ಟಿ 1 ಪಟ್ಟಿ 2 ಅಂದ್ರೆ ಹೊಂದಿಸಿ ಬರೆದು ಕೊಟ್ಟಿರೋದು 2 ಪಟ್ಟಿಗಳು ಕೊಟ್ಟಿದ್ದಾನೆ. ಸಾರ್ವಜನಿಕ ರಂಗದ ಉದ್ಯಮಿಗಳಲ್ಲಿ ಬಂಡವಾಳದ ಹಿಂತೆಗೆತ, ಕೈಗಾರಿಕಾ ಅನಾರೋಗ್ಯ, ತೆರಿಗೆ ಸುಧಾರಣೆಗಳು, ವಿಮಾ ರಂಗದಲ್ಲಿ ಸುಧಾರಣೆಗಳು ಅಂತ ಕೊಟ್ಟಿದ್ದಾನೆ. ಇದಕ್ಕೆ ಯಾವ್ಯಾವ ಸಮಿತಿ ಶಿಫಾರಸು ಮಾಡಿದ್ವು ಅನ್ನೋ ದೃಷ್ಟಿಯಿಂದ ಕ್ವಶನ್ ಕೇಳ್ತಾನೆ ಇದಕ್ಕೆ. ಓಕೆನಾ? ನೆಕ್ಸ್ಟ್ ಇದರಲ್ಲಿ ಏನಂದ್ರೆ ಈಗ ಸಾರ್ವಜನಿಕ ರಂಗದ ಉದ್ಯಮಗಳಲ್ಲಿ ಬಂಡವಾಳದ ಹಿಂತೆಗೆತ ಅಂತ ಇದೆ ಅಲ್ವಾ, ಇದಕ್ಕೆ ರೈಟ್ ಆನ್ಸರ್ ಏನಂದ್ರೆ ಶ್ರೀರಂಗರಾಜನ್ ಸಮಿತಿ ಸಾರ್ವಜನಿಕ ರಂಗದ ಉದ್ಯಮಗಳಲ್ಲಿನ ಬಂಡವಾಳದ ಹಿಂತೆಗೆತ ಅಂತ ಕೇಳಿದ್ದಾರೆ. ಓಕೆನಾ? ನೆಕ್ಸ್ಟ್ ರಾಜಚಲ್ಲಯ್ಯ, ಇದು ಬಹಳ ಜನ ಗೊತ್ತಿರುತ್ತೆ. ರಾಜಚಲ್ಲಯ್ಯ ಇದು ಈ ಸಮಿತಿ ಯಾವುದಕ್ಕಂದ್ರೆ ತೆರಿಗೆ ಸುಧಾರಣೆಗೆ ರಾಜಚಲ್ಲಯ್ಯ ಸಮಿತಿ ಸಂಬಂಧಿಸಿರ್ತದೆ. ಓಕೆನಾ? ಈಗ ಎಲ್ಲೈತಿ ಮೂರು ಒಂದತ್ತಿರ್ತವೆ, ಇದು ಬರಲ್ಲ ಹಂಗಂದ್ರೆ ಈಗ 4 ಇದರಲ್ಲಿದೆ. ನೆಕ್ಸ್ಟ್ ಓಂಕಾರ ಗೋಸ್ವಾಮಿ ಅಂತ ಇದೆ ಅಲ್ವಾ, ಅದು ಯಾವ್ರಿಗೆ ಸಂಬಂಧಿಸುತ್ತೆ ಅಂದ್ರೆ ಓಂಕಾರ ಗೋಸ್ವಾಮಿ ಅವರು ಕೈಗಾರಿಕಾ ಅನಾರೋಗ್ಯ ಎರಡನೇದೇ ಸಂಬಂಧಿಸೋದು. ಯಾವುದು? ಓಂಕಾರ ಗೋಸ್ವಾಮಿ ಅವರು ಕೈಗಾರಿಕಾ ಅನಾರೋಗ್ಯಕ್ಕೆ ಸಂಬಂಧಿಸಿದೆ. ಇದು ರೈಟ್ ಆನ್ಸರ್. ಸೆಕೆಂಡ್ ಒಂದು ರೈಟ್ ಆನ್ಸರ್. ಓಕೆನಾ? ನೆಕ್ಸ್ಟ್ ವಿಮಾ ರಂಗದಲ್ಲಿ ಸುಧಾರಣೆಗಳನ್ನು ಪಾಲಿಸೀಸ್ ಅಲ್ಲಿ ಸುಧಾರಣೆ ತಂದಿದ್ರೆ ಯಾರಂದ್ರೆ RN ಮಲ್ಹೋತ್ರಾರವರು ಪಾಲಿಸಿ ಅಂದ್ರೆ ವಿಮಾ ರಂಗದಲ್ಲಿ ಸುಧಾರಣೆಯನ್ನ ತರ್ತಾರೆ. ಎಕನಾಮಿಕ್ಸ್ ಅಲ್ಲಿ ಆ ಸಮಿತಿಗಳ ಬಗ್ಗೆ ಕೇಳ್ತಾನೆ ಕ್ವಶನ್. ನೆಕ್ಸ್ಟ್ ಜಡದುಬ್ಬರ ಒಂದು ನಿಮಿಷ ರೀ. ಸ್ಟಾಫ್ಲೇಷನ್. ಓಕೆ. ಜಡದುಬ್ಬರ, ಹಣದುಬ್ಬರಗಳಲ್ಲಿ ಲೀಸ್ಟ್ ಬರ್ತವೆ, ಒಂದು 5-6 ಲೀಸ್ಟ್ ಬರ್ತವೆ ಹಣದುಬ್ಬರದಲ್ಲಿ ಅವೆಲ್ಲವೂ ನೋಡ್ಕೋಬೇಕು ನೀವು. ಇಲ್ಲಿ ಜಡದುಬ್ಬರ ಕೇಳಿದಾನೆ. ಆರ್ಥಿಕ ವ್ಯವಸ್ಥೆಯಲ್ಲಿ ಆರ್ಥಿಕ ಚಟುವಟಿಕೆಗಳು ಈ ಕೆಳಗಿನಂತಿರುತ್ತವೆ ಅಂತ ಕೇಳ್ತಿದ್ದಾನೆ. ಜಡದುಬ್ಬರದಲ್ಲಿ ಯಾವ ಆರ್ಥಿಕ ಚಟುವಟಿಕೆ ಇರುತ್ತದೆ ಅಂತ ಕೇಳ್ತಿದ್ದಾನೆ. ಇದು ಕಡಿಮೆಯಾಗುವುದು, ಆದರೆ ಕೂಲಿ ಮತ್ತು ಬೆಲೆಗಳು ಹೆಚ್ಚಾಗುತ್ತವೆ. ಓಕೆನಾ? ಜಡದುಬ್ಬರ ಆರ್ಥಿಕ ವ್ಯವಸ್ಥೆಯಲ್ಲಿ ಆರ್ಥಿಕ ಚಟುವಟಿಕೆ ಹೇಗಾಗ್ತದೆ ಅಂದ್ರೆ ಆರ್ಥಿಕ ಚಟುವಟಿಕೆ ಕಡಿಮೆ ಆಗ್ತದೆ, ಆದರೆ ಕೂಲಿ ಮತ್ತು ಬೆಲೆಗಳ ಹೆಚ್ಚಾಗ್ತವೆ. ಆರ್ಥಿಕ ಚಟುವಟಿಕೆ ಕಡಿಮೆ ಆಗಿದ್ರೂ ಕೂಡ ಕೂಲಿ ಮತ್ತು ಬೆಲೆಗಳ ಹೆಚ್ಚಾಗುವ ಸ್ಥಿತಿಯನ್ನು ಜಡದುಬ್ಬರ ಅಂತ ಕರಿತೀವಿ, ಸ್ಟಾಗ್ಫ್ಲೇಷನ್ ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟ್
11ನೇ ಕ್ವಶನ್, ಭಾರತದಲ್ಲಿ ಸರಾಸರಿ ಭೂ ಹಿಡುವಳಿಗಳ ಗಾತ್ರ ಸತತವಾಗಿ ಕಡಿಮೆ ಆಗುವುದಕ್ಕೆ ಕಾರಣವೇನು? ಭೂ ಹಿಡುವಳಿಗಳ ಗಾತ್ರ ಸತತವಾಗಿ ಕಡಿಮೆ ಆಗೋದಕ್ಕೆ ಕಾರಣ ಅಂದರೆ ಆನುವಂಶಿಕತೆ ಕಾನೂನು, ಭೂ ಸುಧಾರಣೆಗಳು, ಯಂತ್ರೀಕರಣ, ಕೃಷಿ ಯಂತ್ರೀಕರಣ, ಸ್ವಂತ ಭೂಮಿಯ ಹೊಂದುವ ಆಸೆ ಅಂತ ಅಂದ್ಕೊಟ್ಟಿದ್ದೇನೆ. ಇದಕ್ಕೆ ಆನುವಂಶೀಯತೆಯ ಕಾನೂನು ಎ ರೈಟು ಮತ್ತೆ ಇನ್ನೊಂದು ಯಾವುದಂದ್ರೆ ಸ್ವಂತ ಭೂಮಿಯನ್ನು ಹೊಂದುವ ಆಸೆಯಿಂದ ಭೂ ಹಿಡುವಳಿಗಳ ಗಾತ್ರ ಸತತವಾಗಿ ಕಡಿಮೆ ಆಗ್ತದೆ. ಓಕೆನಾ, ಎ ಅಂಡ್ ಡಿ ರೈಟ್ ಆಗಿರ್ತದೆ, ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ 9ನೇ ಕ್ವಶನ್, ಭಾರತದಲ್ಲಿ ಉದ್ಯೋಗ ಸ್ಥಿತಿಸ್ಥಾಪಕತ್ವವು ಹೆಚ್ಚಾಗಿ ಕಂಡುಬರುವುದು ಈ ಕೆಳಗಿನ ಯಾವ ವಲಯದಲ್ಲಿ? ಉದ್ಯೋಗದ ಸ್ಥಿತಿಸ್ಥಾಪಕತ್ವ ಹೆಚ್ಚಾಗಿ ಯಾವ ವಲಯದಲ್ಲಿ ಕಂಡುಬರ್ತದೆ ಅಂತ ಕೊಡ್ತಾರೆ. ಇದಕ್ಕೆ ರೈಟ್ ಆನ್ಸರ್ ಎಲ್ಲರೂ ಗೊತ್ತೇ ಇದಕ್ಕೆ. ಓಕೆನಾ, ಕಟ್ಟಡ ಉದ್ಯಮ ಅಂತ ಇದೆ ಅಲ್ವಾ, ಅದು ಮ್ಯಾನುಫ್ಯಾಕ್ಚರಿಂಗು, ಟ್ರಾನ್ಸ್ಪೋರ್ಟು, ಫೈನಾನ್ಸು, ಕನ್ಸ್ಟ್ರಕ್ಷನ್. ಓಕೆನಾ, ನೆಕ್ಸ್ಟ್ ಕ್ವಶನು 12ನೇ ಕ್ವಶನ್ ಏನು ಕೇಳ್ತಿದ್ದಾನೆ, ಸಮಿತಿಗಳು ಮತ್ತು ಸಮಿತಿಗಳ ಮುಖ್ಯ ಉದ್ದೇಶ, ಆ ಸಮಿತಿಯ ಮುಖ್ಯ ಉದ್ದೇಶ ಏನಂತ ಕೇಳ್ತಿದ್ದಾನೆ. ನೆಕ್ಸ್ಟ್ ಪಾಂಡೆ ಸಮಿತಿ, ವಾಂಕೋ, ಬಿ ಶಿವರಾಮನ್, ಡಾಕ್ಟರ್ ನಂಜುಂಡಪ್ಪ ಅಂತ ಹಿಂಗೆ ಕೊಟ್ಟು ಕೆಳಗಡೆ ಹೊಂದಿಸಿ ಬರೋದು ಆ ಥರ ಕೊಟ್ಟಿದ್ದಾನೆ. ನಾನು ಜಸ್ಟ್ ಈಗ ಫಸ್ಟ್ ಆನ್ಸರ್ ಹೇಳ್ಕೊಂತ ಹೋಗ್ಬಿಡ್ತೀನಿ, ಆಮೇಲೆ ಅದು ಕೆಳಗಡೆ ನೋಡೋಣಂತೆ. ಓಕೆ, ಫಸ್ಟ್ ಪಾಂಡೆ ಸಮಿತಿ ಅಂತ ಯಾವುದಕ್ಕೆ ಬರುತ್ತೆ ಅಂದರೆ, ಇದು ದೇಶದಲ್ಲಿನ ಕೈಗಾರಿಕೆಯಲ್ಲಿ ಹಿಂದುಳಿದ ಪ್ರದೇಶಗಳನ್ನು ಗುರುತಿಸುವುದ ಉದ್ದೇಶ ಯಾವುದಂದ್ರೆ ಪಾಂಡೆ ಸಮಿತಿಗೆ ಸಂಬಂಧಿಸಿರ್ತದೆ. ನೆಕ್ಸ್ಟ್ ವಾಂಕೋ ಸಮಿತಿ ಯಾವುದಕ್ಕೆ ಬರ್ತಂದ್ರೆ, ವಾಂಕೋ ಸಮಿತಿ ಇದು ಪ್ರದೇಶವೊಂದರಲ್ಲಿನ ಕೈಗಾರಿಕೆ ಹಿಂದುಳಿದಿರುವಿಕೆಯನ್ನು ಹೋಗಲಾಡಿಸಲು ಹಣಕಾಸಿನ ಮತ್ತು ಆರ್ಥಿಕ ಅಳತೆಗೋಲನ್ನು ಸೂಚಿಸುವ ಉದ್ದೇಶ ಯಾವುದಂದ್ರೆ ವಾಂಕೋ ಸಮಿತಿಗೆ ಸಂಬಂಧಿಸಿರ್ತದೆ. ನೆಕ್ಸ್ಟ್ ಬಿ ಶಿವರಾಮನ್ ಸಮಿತಿ ಯಾವುದಕ್ಕೆ ಸಂಬಂಧಿಸಿರ್ತಂದ್ರೆ, ಇದು ಹಿಂದುಳಿದಿರುವಿಕೆಯ ವಿವಿಧ ಪರಿಕಲ್ಪನೆಗಳನ್ನು ಪರಿಶೀಲಿಸುವುದು ಮತ್ತು ಹಿಂದುಳಿದಿರುವ ಪ್ರದೇಶಗಳನ್ನು ಗುರುತಿಸಲು ಬಳಸುವ ಮಾನದಂಡವನ್ನು ಶಿಫಾರಸು ಮಾಡುವುದು ಬಿ ಶಿವರಾಮನ್ ಸಮಿತಿಯ ಉದ್ದೇಶವಾಗಿರುತ್ತದೆ. ಡಾಕ್ಟರ್ ನಂಜುಂಡಪ್ಪ ಸಮಿತಿ ನಿಮಗೆಲ್ಲರೂ ಗೊತ್ತು, ಕರ್ನಾಟಕದಲ್ಲಿ ಪ್ರಾದೇಶಿಕ ಅಸಮತೋಲನ ಮತ್ತು ಅದರಲ್ಲಿನ ಕುಂದುಕೊರತೆಗಳ ನಿವಾರಣೆಗಳನ್ನು ಗುರುತಿಸುವುದು ಡಾಕ್ಟರ್ ನಂಜುಂಡಪ್ಪ ಸಮಿತಿಯ ಉದ್ದೇಶವಾಗಿರುತ್ತದೆ. ಇದಕ್ಕೆ ರೈಟ್ ಆನ್ಸರು ಆಪ್ಷನ್ ಎ ಇದರಲ್ಲಿ. ಓಕೆನಾ, ನೆಕ್ಸ್ಟ್ ಸೆಬಿಯ ಪ್ರಮುಖ ಉದ್ದೇಶವೇನು ಅಂತ ಕೇಳಿದ್ದೇನೆ. ಯಾವುದು? ಸೆಬಿದು ಕೇಳಿದ್ದೇನೆ. ಸೆಬಿಯ ಪ್ರಮುಖ ಉದ್ದೇಶವೇನೆಂದರೆ, ಇದು ಸೆಕ್ಯೂರಿಟಿ ಮಾರುಕಟ್ಟೆಯನ್ನು ನಿಯಂತ್ರಿಸುವುದು ಸೆಬಿಯ ಮುಖ್ಯ ಉದ್ದೇಶವಾಗಿರುತ್ತದೆ. ನೆಕ್ಸ್ಟ್ ಕ್ವಾಡ್ ಗುಂಪುಗಳನ್ನು ಒಳಗೊಂಡಿರುವ ದೇಶ ಯಾವುದಂತ ಕೇಳಿದಾನೆ. ಮೊನ್ನೆ KS ಎಕ್ಸಾಮ್ ಅಲ್ಲಿ ಏನು ಕೇಳಿದಾನೆ ಅಂದ್ರೆ ನ್ಯಾಟೋ ಪ್ಲಸ್ ದೇಶಗಳನ್ನು ಕೇಳಿದಾನೆ. ಓಕೆನಾ, ಆ ಥರ ಒಂದು ಕ್ವಶನ್ ಬರುತ್ತೆ ಅಂತ ನಿಮಗೆ ಗೊತ್ತಾಗ್ಬೇಕು. ಇವಾಗ ಗ್ರೂಪ್ಸ್ ರಿಲೇಟೆಡ್ ಒಂದು ಕ್ವಶನ್ ಬರುತ್ತಂತ. ಓಕೆನಾ, ಈ ಕ್ವಾಡ್ ಕೇಳಿದಾನೆ. ರೀಸೆಂಟ್ ಎಕ್ಸಾಮ್ ಅಲ್ಲಿ ನ್ಯಾಟೋ ಪ್ಲಸ್ ದೇಶಗಳು ಯಾವ ಅಂತ ಕೇಳಿದಾನೆ. ಕ್ವಶನ್ ಪ್ಯಾಟರ್ನ್ ಹೇಗೆ ಬರುತ್ತೆ ಅಂತ ಗೊತ್ತಾಗ್ಬೇಕು ನಿಮ್ಗೆ, ಕ್ಲಾರಿಟಿ ಅದು. ಓಕೆನಾ, ಇದಕ್ಕೆ ಫಸ್ಟಿಗೆ 14ನೇ ಕ್ವಶನ್ ಕೇಳಿದಾನೆ. ಇದಕ್ಕೆ USA, ಭಾರತ, ಜಪಾನ್, ಆಸ್ಟ್ರೇಲಿಯಾ. ಇದಕ್ಕೆ ರೈಟ್ ಆನ್ಸರು USA, ಭಾರತ, ಜಪಾನ್, ಆಸ್ಟ್ರೇಲಿಯಾ ಕ್ವಾಡ್ ಗುಂಪಿನ ಒಳಗೊಂಡಿರುವ ದೇಶಗಳು. ನೆಕ್ಸ್ಟ್ 15th ಕ್ವಶನ್ ಏನಂದ್ರೆ, ಕೃಷಿ ಭೂಮಿ ಸಂಪನ್ಮೂಲಗಳ ಒಟ್ಟು ದಾಸ್ತಾನು ಇದನ್ನ ಹೇಗೆ ಮೆಜರ್ ಮಾಡ್ತಾರೆ ಅಂತ ಕೇಳಿದ್ರೆ, ನಿವ್ವಳ ಬಿತ್ತನೆಯ ಪ್ರದೇಶ, ಪಾಳು ಭೂಮಿ, ಕೃಷಿ ಯೋಗ್ಯ ಪಾಳು ಭೂಮಿ ಅಂದ್ರೆ ನಿವ್ವಳ ಬಿತ್ತನೆ ಮಾಡೋ ಪ್ರದೇಶ ಎಷ್ಟೈತಿ, ಪಾಳು ಭೂಮಿ ಬಿಟ್ಟಿರೋ ಪ್ರದೇಶ ಎಷ್ಟೈತಿ, ಹಾಗೆ ಕೃಷಿ ಮಾಡಲು ಯೋಗ್ಯ ಇದ್ರೂ ಕೂಡ ಅದನ್ನು ಬಿತ್ತನೆ ಮಾಡದೇ ಇರುವ ಭೂಮಿ ಎಷ್ಟೈತಿ ಅನ್ನೋದನ್ನೇ ಒಟ್ಟು ದಾಸ್ತಾನು ಅಂತ ಕರೀತಾರೆ. ಕೃಷಿ ಭೂಮಿಯ ಸಂಪನ್ಮೂಲಗಳ ಒಟ್ಟು ದಾಸ್ತಾನು ಅಂದ್ರೆ ನಿವ್ವಳ ಬಿತ್ತನೆ ಪ್ರದೇಶ ಮತ್ತು ಪಾಳು ಭೂಮಿ ಮತ್ತು ಕೃಷಿ ಯೋಗ್ಯ ಪಾಳು ಭೂಮಿಯನ್ನು ಒಟ್ಟು ದಾಸ್ತಾನು ಎಂದು ಕರೀತಾರೆ. ನೆಕ್ಸ್ಟ್ ಇದು ಮೆಂಟಲ್ ಅಬಿಲಿಟಿ. ಇದು ಓಕೆ, ಇದು ಕೂಡ ಮೆಂಟಲ್ ಅಬಿಲಿಟಿ. ಒಂದು ನಿಮಿಷ. ನೆಕ್ಸ್ಟ್ 34 ಕ್ವಶನ್. ಓಕೆನಾ, 34ನೇ ಕ್ವಶನ್ ಏನಂದ್ರೆ, ಕತರ್ನಲ್ಲಿ 2023ರಲ್ಲಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ನ ಪ್ರದರ್ಶನದ ಪಂದ್ಯದ ಸೆಮಿಫೈನಲ್ಗೆ ತಲುಪಿದ ಮೊದಲ ಆಫ್ರಿಕನ್ ತಂಡ ಯಾವುದು ಅಂತ ಕೇಳಿದ್ದೇನೆ. ಓಕೆನಾ, ಇದು ಎಕ್ಸಾಮ್ ನಡೆದಿರೋದು 9ನೇ ತಿಂಗಳು 2023. ಓಕೆನಾ, ಇದು ಕ್ವಶನ್ ಕೇಳಿದ್ರೆ 2023 ಒಂದು ವರ್ಷದ ಹಿಂದೂ ಕ್ವಶನ್ ಪೇಪರ್ ಕರೆಂಟ್ ಅಫೇರ್ಸ್ ಕೇಳಿದ್ದಾನೆ. ಓಕೆನಾ, ಇದಕ್ಕೆ ಡೈರೆಕ್ಟ್ ಆನ್ಸರ್ ಹೇಳ್ಕೊಂಡು ಹೋಗ್ಬಿಡ್ತೇನೆ, ಯಾಕಂದ್ರೆ ಇದು ಕರೆಂಟ್ ಅಫೇರ್ಸ್ ಅವಾಗಿಂದು. ಇದಕ್ಕೆ ರೈಟ್ ಆನ್ಸರ್ ಮೊರಾಕೋ. ಓಕೆನಾ, ಈ ಕತಾರ್ ನಡೆದ ಫಿಫಾ ವಿಶ್ವಕಪ್ ಕೇಳಿದಾನೆ. ಈಗ 2024 ನೋಡೋದಾದ್ರೆ 2024 ನಡೆದಿದ್ದು ಉಜ್ಬೇಕಿಸ್ತಾನದಲ್ಲಿ ನಡೆದಿದೆ 2024 ಫಿಫಾ ವರ್ಲ್ಡ್ ಕಪ್. ನೆಕ್ಸ್ಟ್
36ನೇ ಕ್ವಶನ್, ಕರ್ನಾಟಕ ಸರ್ಕಾರದ ಕೈಗಾರಿಕಾ ನೀತಿ 2020-25 ಉದ್ದೇಶವೇನು ಅಂತ ಕೇಳಿದಾನೆ. ಈ ಜಸ್ಟ್ ಸಿಂಗಲ್ ಲೈನ್ ಕ್ವಶನ್ ಆದರೆ ಕರ್ನಾಟಕ ಸರ್ಕಾರದ ಕೈಗಾರಿಕಾ ನೀತಿ ಯಾವುದು ಅಂತ ಕೇಳ್ಬೋದಿತ್ತು ಅವನು. 2020-25 ಅಂತ ಕೇಳಿದ್ರೆ ಅದ್ರ ಮೇನ್ ಉದ್ದೇಶ ಏನಂತ ಕೇಳಿದಾನೆ ಇದರಲ್ಲಿ. ಓಕೆನಾ, ಇದರಲ್ಲಿ ಏನು ಕೇಳಿದಾನೆ, INR 5 ಕೋಟಿ ರೂಪಾಯಿ ಹೂಡಿಕೆಯನ್ನು ಆಕರ್ಷಿಸುವುದು ಮತ್ತು 20 ಲಕ್ಷ ಜನರಿಗೆ ಉದ್ಯೋಗಾವಕಾಶಗಳನ್ನು ನೀಡುವುದು, ವಾರ್ಷಿಕವಾಗಿ 10% ಕೈಗಾರಿಕಾ ಪ್ರಗತಿಯನ್ನು ಸಾಧಿಸುವುದು, ಸರಕುಗಳ ರಫ್ತಿನಲ್ಲಿ ಮುಂದಿನ 5 ವರ್ಷಗಳಲ್ಲಿ 3ನೇ ಸ್ಥಾನವನ್ನು ಪಡೆಯುವುದು ಇದರ ಉದ್ದೇಶವಾಗಿರ್ತದೆ. ಯಾವುದ್ರದ್ದು? ಕೈಗಾರಿಕಾ ನೀತಿಯ ಉದ್ದೇಶ ಆಗಿರೋದ್ರಿಂದ ಎಲ್ಲ ಹೇಳಿಕೆಗಳು 4 ಹೇಳಿಕೆಗಳು ಕೂಡ ರೈಟ್ ಇದಕ್ಕೆ. ಓಕೆನಾ, ಇಲ್ಲಿದೆ ನೋಡಿ, ABCD 4 ಹೇಳಿಕೆಗಳು ಕೂಡ ರೈಟು. ಆಸ್ತಿಯ ಹಣಕಾಸೀಕರಣ ಎಂದರೇನು ಅಂತ ಕೇಳಿದೆ. ಆಸ್ತಿಯ ಹಣಕಾಸೀಕರಣ ಎಂದರೇನು ಅಂತ ಕೇಳಿದಾನೆ. ಇದಕ್ಕೆ ಕಡಿಮೆ ಬಳಕೆಯಾಗಿರುವ ಸಾರ್ವಜನಿಕ ಆಸ್ತಿಗಳ ಆರ್ಥಿಕ ಮೌಲ್ಯವನ್ನು ತೆರವುಗೊಳಿಸುವ ಮೂಲಕ ಆದಾಯ ಹೊಸ ಪರ್ಯಾಯ ಮೂಲಗಳನ್ನು ರಚಿಸುವ ಪ್ರಕ್ರಿಯೆಗೆ ಆಸ್ತಿಯ ಹಣಕಾಸೀಕರಣ ಅಂತ ಕರಿತೀವಿ. ಓಕೆನಾ, ಇಂಗ್ಲೀಷಲ್ಲಿ ನೋಡ್ತಾರೆ ಇದು 35th ಅಸೆಟ್ ಮಾನಿಟೈಸೇಷನ್ ಮೀನ್ಸ್ ಅಂತ ಕೇಳಿದಾನೆ. ಇದಕ್ಕೆ ರೈಟ್ ಆನ್ಸರ್ B1. ಕಡಿಮೆ ಬಳಕೆಯಾಗಿರುವ ಸಾರ್ವಜನಿಕ ಆಸ್ತಿಗಳ ಆರ್ಥಿಕ ಮೌಲ್ಯವನ್ನು ತೆರವುಗೊಳಿಸುವ ಮೂಲಕ ಆದಾಯದ ಹೊಸ ಪರ್ಯಾಯ ಮೂಲಗಳನ್ನು ರಚಿಸುವ ಪ್ರಕ್ರಿಯೆಯೇ ಆಸ್ತಿಯ ಹಣಕಾಸಿನಕರಣ ಅಂತ ಆಗಿರ್ತದೆ. ಓಕೆನಾ, ನೆಕ್ಸ್ಟ್ 37 ಕ್ವಶನ್, ಪ್ರಧಾನಮಂತ್ರಿಗಳು ಫೆಬ್ರವರಿ 29, 2020 ಕೃಷಿ ಮಾರುಕಟ್ಟೆಯಲ್ಲಿ ಸುಧಾರಣೆ ತರುವ ನಿಟ್ಟಿನಲ್ಲಿ FPO ಯೋಜನೆಯ ಪ್ರಾರಂಭಿಸಿದರು. FPO ಎಂದರೇನು? FPO ಇದರ ಫುಲ್ ಫಾರ್ಮ್ ಕೇಳ್ತಿದ್ದಾನೆ. FPO ಅಂದ್ರೆ ರೈತರ ಉತ್ಪಾದಕ ಸಂಘಟನೆ ಅಂತ ಇದೆಯಲ್ಲ, ಇದೇ ರೈಟ್ ಆನ್ಸರ್. ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅಂತಿದೆ ಅಲ್ವಾ, ಇದೇ ರೈಟ್ ಆನ್ಸರ್ ಅದಕ್ಕೆ. ನೆಕ್ಸ್ಟ್ 38th, ಕರ್ನಾಟಕ ಸರ್ಕಾರ ರೈತ ಸಿರಿ ಯೋಜನೆಯನ್ನು ರೈತರು ಈ ಕೆಳಗಿನ ಯಾವ ಬೆಳೆಯನ್ನು ಬೆಳೆಯಲು ಪರಿಚಯಿಸಲಾಯಿತು? ರೈತ ಸಿರಿ ಯೋಜನೆ ಸ್ಕೀಮ್ ಬಂತಲ್ವ ಕರ್ನಾಟಕದಲ್ಲಿ, ಯಾವ ಬೆಳೆಯನ್ನು ಬೆಳೆಯಲು ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ ಕೇಳ್ತಿದ್ದಾನೆ. ಸಿರಿಧಾನ್ಯಗಳು, ತೋಟಗಾರಿಕಾ ಬೆಳೆಗಳು, ಪ್ಲಾಂಟೇಶನ್ ಬೆಳೆಗಳು ಅಥವಾ ತರಕಾರಿ ಮತ್ತು ಹಣ್ಣುಗಳು ಅಂತ ಕೇಳಿದ್ರೆ ಸಿರಿಧಾನ್ಯ ಬೆಳೆಗಳು. ಇದನ್ನು ಬೆಳೆಯಲು ರೈತ ಸಿರಿ ಸ್ಕೀಮು ಕರ್ನಾಟಕದಲ್ಲಿ ಜಾರಿ ಮಾಡಿರ್ತಾರೆ. ಓಕೆನಾ, ನೆಕ್ಸ್ಟ್ 39ನೇ ಕ್ವಶನು, ಏಷ್ಯಾ ಖಂಡದಲ್ಲಿನ ಅತ್ಯಂತ ದೊಡ್ಡ ಸೋಲಾರ್ ಪಾರ್ಕ್ ಅನ್ನು ಈ ಕೆಳಗಿನ ಯಾವ ಸ್ಥಳದಲ್ಲಿ ಸ್ಥಾಪಿಸಲಾಗಿದೆ? ಏಷ್ಯಾ ಖಂಡದಲ್ಲಿನ ಅತ್ಯಂತ ದೊಡ್ಡ ಸೋಲಾರ್ ಪಾರ್ಕ್ ಅನ್ನು ಈ ಕೆಳಗಿನ ಯಾವ ಸ್ಥಳದಲ್ಲಿ ಸ್ಥಾಪಿಸಲಾಗಿದೆ? ರಾಯಚೂರು ಜಿಲ್ಲೆಯ ಸಿನ್ನೂರು ತಾಲೂಕು ಅಥವಾ ತುಮಕೂರು ಜಿಲ್ಲೆಯ ಪಾವಗಡನೋ, ಬೆಳಗಾವಿ ಜಿಲ್ಲೆಯ ಅಥಣಿನೋ, ಉಡುಪಿ ಜಿಲ್ಲೆಯ ಪಡುಬಿದ್ರೆನೋ ಅಂತ ಕೇಳಿದ್ರೆ ಇದಕ್ಕೆ ತುಮಕೂರು ಜಿಲ್ಲೆಯ ಪಾವಗಡ ಐತಲ್ವಾ. ಇಲ್ಲಿ ಏಷ್ಯಾ ಖಂಡದಲ್ಲಿನೇ ಅತ್ಯಂತ ದೊಡ್ಡ ಸೋಲಾರ್ ಪಾರ್ಕ್ ಅನ್ನು ಸ್ಥಾಪನೆ ಮಾಡ್ತಾರೆ. ಇಲ್ಲಿ ತುಮಕೂರು ಜಿಲ್ಲೆಯ ಪಾವಗಡದಲ್ಲಿ. ನೆಕ್ಸ್ಟ್ ಕ್ವಶನ್ 41 ನೋಡ್ಕೊಂಡು ಹೋಗೋಣ. ಇಲ್ಲೇ 41ನೇ ಕ್ವಶನ್, ಡಿಸೆಂಬರ್ 9, 2022 ಕೆನಡಾ ದೇಶದ ಮಾಂಟ್ರಿಯಲ್ನಲ್ಲಿ ನಡೆದ ವಿಶ್ವಸಂಸ್ಥೆಯ ಜೀವ ವೈವಿಧ್ಯತೆ ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದ ಸುಮಾರು 190 ದೇಶಗಳು ಸ್ವೀಕರಿಸಿದ 30ರೊಳಗೆ 30ರ ಮುಖ್ಯ ಉದ್ದೇಶವೇನು ಅಂತ ಕೇಳಿದಾನೆ. 30 ಅಂತ ಮಾಡ್ತಾರಲ್ಲಿ, ಅದರ ಮುಖ್ಯ ಉದ್ದೇಶ ಏನಂತ ಅಂದ್ರೆ 2022ರಲ್ಲಿ ಬಂದಿರೋದು ಕರೆಂಟ್ ಅಫೇರ್ಸು, ಜಗತ್ತಿನ 30% ಭೂಮಿ ಹಾಗೂ ಸಮುದ್ರವನ್ನು 2030ರೊಳಗೆ ಸಂರಕ್ಷಿಸಲು ಪ್ರತಿಜ್ಞೆ ಮಾಡ್ತಾರೆ. ಜಗತ್ತಿನ 30% ಭೂಮಿ ಮಾಡಬೇಕು, ಭೂಮಿನ ಪ್ರೊಟೆಕ್ಟ್ ಮಾಡಬೇಕು, ಹಾಗೂ ಸಮುದ್ರವನ್ನು 2030ರೊಳಗೆ ಸಂರಕ್ಷಿಸಲು ಪ್ರತಿಜ್ಞೆ ಮಾಡೋದು ಯಾವಾಗಂದ್ರೆ ಡಿಸೆಂಬರ್ 19, 2022 ಕೆನಡಾ ದೇಶದ ಮಾಂಟ್ರಿಯಲ್ನಲ್ಲಿ ನಡೆದ ವಿಶ್ವಸಂಸ್ಥೆಯ ಜೀವ ವೈವಿಧ್ಯತಾ ಸಮ್ಮೇಳನದಲ್ಲಿ 30ರೊಳಗೆ 30 ಅಂತ ಮಾಡ್ತಾರೆ. ಅದರ ಉದ್ದೇಶ ಆಗಿರ್ತದೆ ಅದರದ್ದು ಭೂಮಿ ಮತ್ತು ಸಮುದ್ರವನ್ನು ಸಂರಕ್ಷಣೆ ಮಾಡುವುದಾಗಿರ್ತದೆ ಅದರದ್ದು. ಓಕೆನಾ, ನೆಕ್ಸ್ಟ್ 40ನೇ ಕ್ವಶನ್, ಭಾರತ ಸರ್ಕಾರದ ಆದೇಶದಂತೆ ಕರ್ನಾಟಕ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆಗೆ ಭಾರತದ ಸರ್ಕಾರವು ನಿಗದಿಪಡಿಸಿದ ದರ ಮತ್ತು ಪ್ರಮಾಣದಲ್ಲಿ ಆಹಾರ ಧಾನ್ಯಗಳ ಖರೀದಿ ಮಾಡುತ್ತದೆ. ಈ ಕೆಳಗಿನ ಯಾವ ಆಹಾರ ಧಾನ್ಯಗಳನ್ನು ಕರ್ನಾಟಕ ಸರ್ಕಾರವು ಕನಿಷ್ಠ ಬೆಂಬಲ ಬೆಲೆಗೆ ಖರೀದಿ ಮಾಡುತ್ತದೆ ಅಂತ ಕೇಳಿದಾನೆ. ಕನಿಷ್ಠ ಬೆಂಬಲ ಬೆಲೆಗೆ ಖರೀದಿ ಮಾಡುತ್ತದೆ ಅಂತ ಕೇಳಿದಾನೆ. ಇದಕ್ಕೆ ರೈಟ್ ಆನ್ಸರು ಭತ್ತ, ರಾಗಿ, ಜೋಳ. ಇದಕ್ಕೆ. ಓಕೆನಾ, ನೆಕ್ಸ್ಟ್ ಮಾಧ್ಯಮದ ಸಾಂದ್ರತೆಯ ಹೆಚ್ಚಳದೊಂದಿಗೆ ಶಬ್ದದ ವೇಗವು ಹೆಚ್ಚಾಗುತ್ತದೆ. 1ನೇದು ಆಪ್ಷನ್. ಓಕೆನಾ, ನೆಕ್ಸ್ಟ್ ಮಾಧ್ಯಮದ ಉಷ್ಣತೆಯ ಹೆಚ್ಚಳದೊಂದಿಗೆ ಶಬ್ದದ ವೇಗ ಹೆಚ್ಚಾಗುತ್ತದೆ. ಮಾಧ್ಯಮದ ಒತ್ತಡದ ಹೆಚ್ಚಳದೊಂದಿಗೆ ಶಬ್ದದ ವೇಗ ಹೆಚ್ಚಾಗುತ್ತದೆ ಅಂತ ಮೂರು ಹೇಳಿಕೆ ಕೊಟ್ಟಿದ್ದಾನೆ. ಇದರಲ್ಲಿ ಯಾವುದು ಸರಿ ಅಂತ ಹೇಳ್ಬೇಕು ಇವಾಗ. ಓಕೆನಾ, ಇದಕ್ಕೆ ರೈಟ್ ಆನ್ಸರ್ ಏನಂದ್ರೆ ಮಾಧ್ಯಮದ ಸಾಂದ್ರತೆಯ ಹೆಚ್ಚಳದೊಂದಿಗೆ ಶಬ್ದದ ವೇಗ ಹೆಚ್ಚಾಗುತ್ತದೆ ಅಂತ ಹೇಳ್ತಿದ್ದಾನಲ್ಲ, ಇದು ರಾಂಗ್. ಇದು ಓಕೆನಾ, ಮಾಧ್ಯಮದ ಉಷ್ಣತೆ ಹೆಚ್ಚಳದೊಂದಿಗೆ ಶಬ್ದದ ವೇಗ ಹೆಚ್ಚಾಗುತ್ತದೆ, ಇದು ರೈಟ್. ಇದು ಒಂದು ರೈಟ್. ಬಿ ಮಾತ್ರ ಸರಿ ಇದಕ್ಕೆ. ಮಾಧ್ಯಮದ ಒತ್ತಡದೊಂದಿಗೆ ಶಬ್ದದ ವೇಗ ಹೆಚ್ಚಾಗುತ್ತದೆ ಅಂತ ಇದು ಕೂಡ ರೈಟೇ, ರಾಂಗ್ ಇದು. ಓಕೆನಾ, ಬಿ ಮಾತ್ರ ರೈಟ್. ಮಾಧ್ಯಮದ ಉಷ್ಣತೆಯ ಹೆಚ್ಚಳದೊಂದಿಗೆ ಶಬ್ದದ ವೇಗವೂ ಕೂಡ ಹೆಚ್ಚಾಗುತ್ತದೆ ಅಂತ ಹೇಳ್ತಿರೋದು ಆಪ್ಷನ್ ಬಿ ಮಾತ್ರ ರೈಟ್ ಆಗಿರ್ತದೆ ಇದಕ್ಕೆ. ನೆಕ್ಸ್ಟ್
ಅಖಿಲ ಭಾರತ ಸೇವೆಗಳನ್ನು ರಚಿಸುವಂತೆ ಶಾಸನ ರಚಿಸುವ ಅಧಿಕಾರ ಯಾರಿಗಿರುವುದು? ಅಖಿಲ ಭಾರತ ಸೇವೆಗಳನ್ನು ರಚಿಸುವಂತೆ ಶಾಸನ ರಚಿಸುವ ಅಧಿಕಾರ ಯಾರಿಗಿರುತ್ತದೆ ಅಂತ ಕೇಳ್ತೇನೆ. ರೈಟ್ ಆನ್ಸರ್ ಇದಕ್ಕೆ ರಾಜ್ಯಸಭೆಯ ನಿರ್ಣಯದ ಮೂಲಕ. ಇದು ರಾಜ್ಯಸಭೆಗೆ ಪವರ್ ಜಾಸ್ತಿ ಇರುತ್ತೆ. ಯಾವುದು? ಅಖಿಲ ಭಾರತ ಸಿವಿಲ್ ಸರ್ವಿಸಸ್, ಅದಕ್ಕೆ ರಿಲೇಟೆಡ್. ಓಕೆನಾ. ನೆಕ್ಸ್ಟ್, ಇಸ್ರೋ ಸಂಸ್ಥೆಯನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಇಸ್ರೋ ಮತ್ತು ಡಿ.ಆರ್.ಡಿ.ಒ ಇವೆರಡು ಮೇಜರ್ ಸಂಸ್ಥೆಗಳು. ಅವು ಕೂಡ ಕಂಪ್ಲೀಟ್ ಡೀಟೇಲೇ ಗೊತ್ತಿರ್ಬೇಕು ನಿಮಗೆ. ಓಕೆನಾ. ಇಸ್ರೋ ಸಂಸ್ಥೆಯನ್ನು ಯಾವ ವರ್ಷದಲ್ಲಿ ಸ್ಥಾಪನೆ ಮಾಡಲಾಯಿತು ಅಂದರೆ ಆಗಸ್ಟ್ 15, 1969ರಲ್ಲಿ ಇಸ್ರೋ ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಾರೆ. ಇದು ಡಿ.ಆರ್.ಡಿ.ಒ ಯಾವಾಗಂದ್ರೆ ಇದು 1959ರಲ್ಲಿ ಡಿ.ಆರ್.ಡಿ.ಒ. ಓಕೆನಾ. ನೆಕ್ಸ್ಟ್ 47 ಕ್ವಶನ್ ಏನು ಕೇಳ್ತಾನೆ ಅಂದರೆ 47 ಪ್ರತಿಪಾದನೆ ಮತ್ತು ಕಾರಣ ಅಂತ ಕೊಟ್ಟಿದ್ದಾನೆ. ಕೆಂಪು ಹಸಿರು ಬಣ್ಣ ಕುರುಡುತನ ಹೆಂಗಸರಿಗಿಂತ ಹೆಚ್ಚು ಗಂಡಸರಲ್ಲಿ ಸಂಭವಿಸುತ್ತದೆ. ಬಣ್ಣ ಕುರುಡುತನ ಹೆಂಗಸರಿಗಿಂತ ಗಂಡಸರಲ್ಲಿ ಹೆಚ್ಚಿರುತ್ತದೆ. ಅದು ಕೆಂಪು ಅಥವಾ ಹಸಿರು ಜಾಸ್ತಿ ಆಗಿರ್ತದೆ ಅಂತ ಹೇಳ್ತದೆ. ಹೆಂಗಸರಲ್ಲಿ X ವರ್ಣತಂತುಗಳು ಇರುತ್ತದೆ ಮತ್ತು ಗಂಡಸರಲ್ಲಿ ಒಂದು ವರ್ಣತಂತು ಇರುತ್ತದೆ. ಅಂದ್ರೆ ಹೆಂಗಸರಲ್ಲಿ XX ವರ್ಣತಂತು ಇದ್ರೆ ಗಂಡಸರಲ್ಲಿ XY ಇರುತ್ತದೆ ಅಂತ ಹೇಳ್ತಿದ್ದಾನೆ. ಯಾವುದು? ಎರಡನೇ ಆಪ್ಷನ್. ಓಕೆನಾ. ಇದು ಕೆಂಪು ಮತ್ತು ಹಸಿರು ಬಣ್ಣ ಕುರುಡುತನ ಹೆಂಗಸರಿಗಿಂತ ಗಂಡಸರಲ್ಲಿ ಹೆಚ್ಚು. ಅಂದ್ರೆ ಕಲರ್ ಬ್ಲೈಂಡ್ನೆಸ್ ಹೆಣ್ಮಕ್ಳಿಗಿಂತ ಗಂಡ್ಮಕ್ಳಲ್ಲೇ ಜಾಸ್ತಿ ಅಂತಂದು ಒಂದೇ ಹೇಳ್ತಿದ್ದಾನೆ, ಪ್ರತಿಪಾದನೆ ಹೇಳ್ತಿದ್ದಾನೆ. ಕಾರಣ ಯಾಕಂದ್ರೆ ಹೆಂಗಸರಲ್ಲಿ ವರ್ಣತಂತುಗಳು XS ಅನ್ನೋವು 2 ಇರ್ತವೆ, ಗಂಡ್ಮಕ್ಳಲ್ಲಿ X ಒಂದೇ ಇರುತ್ತೆ, Y ಅನ್ನೋದು ಇನ್ನೊಂದಿರುತ್ತೆ. ಅಂದ್ರೆ XY ಇರುತ್ತೆ, ಇಲ್ಲಿ XX ಇರೋದ್ರಿಂದ ಬಣ್ಣ ಕುರುಡುತನ ಹೆಣ್ಮಕ್ಳಿಗಿಂತ ಗಂಡ್ಮಕ್ಳಲ್ಲಿ ಜಾಸ್ತಿ ಇರುತ್ತೆ ಅಂತ ಹೇಳ್ತಿದ್ದಾನೆ. ಇದು ಎರಡು ಹೇಳಿಕೆಗಳು ಕೂಡ ರೈಟ್. ಎ ಮತ್ತು ಆರ್ ಎರಡು ಸರಿಯಾಗಿದ್ದು ಮತ್ತು ಆರ್ ಎನ ಸರಿಯಾದ ವಿವರಣೆ ಆಗಿದೆ ಇದಕ್ಕೆ. ಓಕೆನಾ. ರೈಟ್. ನೆಕ್ಸ್ಟ್, ನೀರಿನ ಮೇಲೆ ಸೋಪ್ ಪದರ ಅಥವಾ ಎಣ್ಣೆಯ ಪದರವನ್ನು ಬಿಸಿಲಿನಲ್ಲಿ ನೋಡಿದಾಗ ಅದು ಸುಂದರವಾದ ಬಣ್ಣಗಳನ್ನು ಪ್ರದರ್ಶಿಸಲು ಕಾರಣವೇನು? ಇದಕ್ಕೆ ರೈಟ್ ಆನ್ಸರ್ ವ್ಯತಿಕರಣನೋ, ಚದುರುವಿಕೆನೋ, ಪ್ರತಿಫಲನೋ, ವಕ್ರೀಭವನ, ಈ ಟರ್ಮ್ಸ್ ಎಲ್ಲವೂ ಸರಿ ನೋಡ್ಕೊಳ್ರಿ. ಓಕೆನಾ. ಇದಕ್ಕೆ ರೈಟ್ ಆನ್ಸರ್ ಏನಂದ್ರೆ ವ್ಯತಿಕರಣ. ನೀರಿನ ಮೇಲೆ ಸೋಪ್ ಪದರ ಅಂದ್ರೆ ಈಗ ನೀರಿನ ಮೇಲೆ ಇರ್ತದೆ, ಹಿಂಗೆ ಸೋಪಿನ ಹಿಂಗ್ ಗುಳ್ಳೆ ಎದಿರ್ತದೆ ನೋಡ್ರಿ, ಅದು ಮಿಂಚ್ತಿರ್ತದೆ ನೋಡ್ರಿ. ಅಂದ್ರೆ ಕಾಮನ್ ಬಿಲ್ ತರ ಅದ್ರ ಕಲರ್ ಹಿಂಗ ಶೇಕ್ ಆಗೋದು, ಆ ತರ ಆಗೋದಕ್ಕೆ ಏನ್ ಕಾರಣ ಅಂದ್ರೆ ವ್ಯತಿಕರಣ ಕಾರಣ ಆಗಿರ್ತದೆ ಅದಕ್ಕೆ. ಓಕೆನಾ. ಇಂಟರ್ಫರೆನ್ಸ್ ಅಂತ ಇದೆ ನೋಡಿ, ಇಂಟರ್ಫರೆನ್ಸ್ ಅದಕ್ಕೆ ಕಾರಣ. ನೆಕ್ಸ್ಟ್ 48 ಹೇಳಿಕೆ 1 ಮತ್ತೆ ಕಾರಣ ಕೇಳಿದಾನೆ. ಓಕೆನಾ. ಜನವರಿ ಮೊದಲ ವಾರದಲ್ಲಿ ಮಂಗಳೂರಿನಲ್ಲಿ ಹೆಚ್ಚಿನ ಸರಾಸರಿ ತಾಪಮಾನವಿದ್ದರೆ ದೆಹಲಿಯಲ್ಲಿ ಅದೇ ಸಮಯದಲ್ಲಿ ಮಂಗಳೂರಿಗೆ ಹೋಲಿಸಿದರೆ ಉಷ್ಣಾಂಶ ಕಡಿಮೆ ಇರುತ್ತದೆ. ಒಂದೇ ಹೇಳಿಕೆ ಇದು. ಓಕೆನಾ. ನೆಕ್ಸ್ಟ್ ಕಾರಣ ಏನು ಕೊಟ್ಟಿದ್ದಾನೆ ಮತ್ತೆ X ಮಂಗಳೂರು ಸಮುದ್ರದ ಹವಾಮಾನವನ್ನು ಹೊಂದಿರುತ್ತದೆ ಮತ್ತು ದೆಹಲಿ ಭೂಖಂಡದ ಹವಾಮಾನವನ್ನು ಹೊಂದಿರುತ್ತದೆ. ನೆಕ್ಸ್ಟ್, ಮಂಗಳೂರು ಭಾರತದ ದಕ್ಷಿಣದಲ್ಲಿದ್ದು ದೆಹಲಿ ಭಾರತದ ಉತ್ತರ ಭಾಗದಲ್ಲಿದೆ. ಮಂಗಳೂರು ಪಶ್ಚಿಮ ಘಟ್ಟಗಳಿಗೆ ಹಾಗೂ ದೆಹಲಿಯು ಶಿವಾಲಿಕ್ ಬೆಟ್ಟಗಳ ಶ್ರೇಣಿಯಲ್ಲಿ ಹತ್ತಿರವಿರುತ್ತದೆ ಅಂತ ಕೇಳ್ತಿದ್ದಾನೆ. ಓಕೆನಾ. ಇದಕ್ಕೆ ರೈಟ್ ಆನ್ಸರ್ ಏನಂದ್ರೆ ಇದು ಸ್ವಲ್ಪ ಯೋಚನೆ ಮಾಡಿ ಆನ್ಸರ್ ಮಾಡ್ಬೇಕಿಂತ ಕ್ವಶನ್ ನೋಡ್ರಿ, ದೊಡ್ಡದೇ ಇದೆ ಕ್ವಶನ್. ಇದಕ್ಕೆ ರೈಟ್ ಆನ್ಸರ್ ಏನಂದ್ರೆ ಹೇಳಿಕೆ ಎ ಮತ್ತು ಕಾರಣ X ಎರಡೂ ಸರಿ. ಹೇಳಿಕೆ ಎ ಇದು ಜನವರಿ ಮೊದಲ ವಾರದಲ್ಲಿ ಮಂಗಳೂರಿನಲ್ಲಿ ಹೆಚ್ಚಿನ ಸರಾಸರಿ ತಾಪಮಾನವಿದ್ದರೆ ದೆಹಲಿಯಲ್ಲಿ ಅದೇ ಸಮಯದಲ್ಲಿ ಮಂಗಳೂರಿಗೆ ಹೋಲಿಸಿದರೆ ಕಡಿಮೆ ಉಷ್ಣಾಂಶ ಇರುತ್ತದೆ. ರೈಟ್. ಮಂಗಳೂರು ಸಮುದ್ರದ ಹವಾಮಾನವನ್ನು ಹೊಂದಿದ್ದರೆ ದೆಹಲಿ ಭೂಖಂಡದ ಹವಾಮಾನ ಹೊಂದಿದೆ. ಇದು ಕೂಡ ರೈಟ್. ಓಕೆನಾ. ಅಂದ್ರೆ ಎ ಮತ್ತು X ಎರಡೂ ಸರಿ ಮತ್ತು ಪ್ರತಿಪಾದನೆ ಎ Xಗೆ ಹೇಳಿಕೆ ಸರಿಯಾದ ಕಾರಣವಾಗಿದೆ ಅಂತ ಇದೆ ಅಲ್ವಾ. ಫಸ್ಟ್ನೇ ಆಪ್ಷನ್ ಇದೆ ರೈಟ್ ಆನ್ಸರ್ ಅದಕ್ಕೆ. ಓಕೆನಾ. ನೆಕ್ಸ್ಟ್ ಕ್ವಶನ್ ಅದೇ ತರ ದೊಡ್ಡ ಕೇಳಿದಾನೆ. ಸಮೋನ್ನತ ರೇಖೆಗಳ ನಡುವಿನ ಸಮತಲ ಅಂತರವು ಪ್ರದೇಶದಿಂದ ಪ್ರದೇಶಕ್ಕೆ ವ್ಯತ್ಯಾಸ ಹೊಂದುವುದು. ಯಾಕಂದ್ರೆ ಸಮೋನ್ನತ ರೇಖೆಗಳ ಹಂಚಿಕೆಯ ಭೂಸ್ವರೂಪ ಅಂದ್ರೆ ಭೂದೃಶ್ಯಗಳ ವಿನ್ಯಾಸವನ್ನು ಅವಲಂಬಿಸಿರುತ್ತದೆ ಅಂತ ಕೇಳಿದಾನೆ. ಇದಕ್ಕೆ ರೈಟ್ ಆನ್ಸರ್ ಏನಂದ್ರೆ ಹೇಳಿಕೆ ಎ ಮತ್ತು ಕಾರಣಗಳೆರಡೂ ಸರಿಯಾಗಿದ್ದು ಕಾರಣ ಅವುಗಳ ಸರಿಯಾದ ವಿವರಣೆಯಾಗಿದೆ. ಸಮೋನ್ನತ ರೇಖೆಗಳ ನಡುವಿನ ಸಮತಲ ಅಂತರವು ಪ್ರದೇಶದಿಂದ ಪ್ರದೇಶಕ್ಕೆ ವ್ಯತ್ಯಾಸವಾಗಿರುತ್ತದೆ. ಇದು ರೈಟ್. ಓಕೆನಾ. ನೆಕ್ಸ್ಟ್, ಸಮೋನ್ನತ ರೇಖೆಗಳ ಹಂಚಿಕೆಯ ಭೂದೃಶ್ಯಗಳು ವಿನ್ಯಾಸವನ್ನು ಅವಲಂಬಿಸಿರುತ್ತದೆ ಅಂತ ಹೇಳ್ತಿರೋದು ಕೂಡ ರೈಟ್ ಅದಕ್ಕೆ. ಓಕೆ. ನೆಕ್ಸ್ಟ್ 50th ಕ್ವಶನ್ ಏನಂದ್ರೆ ರಾಜ್ಯ ಶಾಸನ ಸಭೆಯ
ರಾಜ್ಯ ಶಾಸನ ಸಭೆಯಲ್ಲಿ ಹಣಕಾಸು ಮಸೂದೆಯನ್ನು ಮಂಡಿಸಲು ಯಾರು ಪೂರ್ವಾನುಮತಿ ಅಗತ್ಯವಿರುತ್ತದೆ? ರಾಜ್ಯಸಭೆಯಲ್ಲಿ ಶಾಸನ ಸಭೆಯಲ್ಲಿ ಹಣಕಾಸು ಬಿಲ್ ಮಂಡಿಸ್ಬೇಕಂದ್ರೆ ಯಾರ ಪೂರ್ವಾನುಮತಿ ಇರಬೇಕು ಅಂತ ಕೇಳ್ತಿದ್ರೆ ರಾಜ್ಯ ಶಾಸನ ಸಭೆ ಅಂದ್ರೆ ಇದು ಸ್ಟೇಟ್ ಅಲ್ಲಿ ಬರುತ್ತೆ, ಗೊತ್ತಾಗುತ್ತೆ ನಿಮಗೆ. ರಾಜ್ಯಪಾಲರ ಪರ್ಮಿಷನ್ ಇರ್ಬೇಕು ಫಸ್ಟ್ ಅದಕ್ಕೆ. ಓಕೆನಾ. ನೆಕ್ಸ್ಟ್, ಭೂಕಂಪ ಅಲೆಗಳು ಮತ್ತು ಅದರ ಲಕ್ಷಣಗಳು ಕೇಳಿದ್ದೇನೆ. ಭೂಕಂಪ ಅಲೆಗಳು ಮತ್ತು ಅದರ ಲಕ್ಷಣಗಳು. ಪ್ರಾಥಮಿಕ ಅಲೆ, ದ್ವಿತೀಯ ಅಲೆ, ತೃತೀಯ ಅಲೆ ಅಲ್ವಾ, ಇದು ಮೇಲ್ಮೈ ಅಲೆ ಅಂತಾನು ಕೂಡ ಕರೀತಾರೆ. ಓಕೆನಾ. ಇದರಲ್ಲಿ ಪ್ರಾಥಮಿಕ ಅಲೆಗಳು ಯಾವುದಕ್ಕೆ ಸಂಬಂಧಿಸಿದವೆ? ಪ್ರಾಥಮಿಕ ಅಲೆಗಳು ಇವು ಧ್ರುವ ಅಂತರ ಘನ ಮಾಧ್ಯಮದಲ್ಲಿ ಅತ್ಯಂತ ವೇಗವಾಗಿ ಚಲಿಸುತ್ತದೆ. ದ್ರವ ಮಾಧ್ಯಮದಲ್ಲಿ ಇದರ ವೇಗವು ಕಡಿಮೆಯಾಗಿರುತ್ತದೆ. ಇದು ಯಾವುದಕ್ಕಂದ್ರೆ ಪ್ರಾಥಮಿಕ ಅಲೆಗೆ ಸಂಬಂಧಿಸುತ್ತೆ ಇದು. ಓಕೆನಾ. ನೆಕ್ಸ್ಟ್, ದ್ವಿತೀಯ ಅಲೆಗಳು ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ದ್ರವ ಮಾಧ್ಯಮದಲ್ಲಿ ಚಲಿಸಲಾರದು ಮತ್ತು ಭೂ ಚಿಪ್ಪಿನ ಘನ ಮಾಧ್ಯಮದಲ್ಲಿ ಇದರ ವೇಗವು ವ್ಯತ್ಯಾಸ ಹೊಂದುವುದು ಯಾವುದಂದ್ರೆ ದ್ವಿತೀಯ ಅಲೆಗಳು. ಧ್ರುವ ಮಾಧ್ಯಮದಲ್ಲಿ ಚಲಿಸಲಾರದು ಅಂದ್ರೆ ದ್ರವ ಇರುತ್ತಲ್ವಾ, ಲಿಕ್ವಿಡ್ ಇರುತ್ತಲ್ವಾ, ಅಲ್ಲಿ ಚಲಿಸಲ್ಲ ಅಂತ ಇದು. ಆದ್ರೆ ಭೂ ಚಿಪ್ಪಿನ ಘನ ಮಾಧ್ಯಮದಲ್ಲಿ ಇದರ ವೇಗದ ವ್ಯತ್ಯಾಸ ಹೊಂದುತ್ತದೆ. ಎಲ್ಲಿ ಅಂದ್ರೆ ಇವು ದ್ವಿತೀಯ ಅಲೆಗಳಿಗೆ ಸಂಬಂಧಿಸಿದೆ. ಓಕೆನಾ. ನೆಕ್ಸ್ಟ್, ಮೇಲ್ಮೈ ಅಲೆಗಳು ಎಲ್ಲಿ ಕಂಡು ಬರ್ತಾವ ಅಂದ್ರೆ ಇವುಗಳು ದೀರ್ಘಕಾಲಿಕ ಅಲೆಗಳೆಂದು ಕರೆಯುತ್ತಾರೆ. ಇದರ ಕಡಿಮೆ ಅಂತರದ ಹೊಂದಿದ್ದು ಅತಿ ಹೆಚ್ಚು ವಿನಾಶಕಾರಿಯನ್ನು ಹೊಂದಿರ್ತವೆ. ಮೇಲ್ಮೈ ಅಲೆಗಳು ಅತ್ಯಂತ ವಿನಾಶಕಾರಿ ಅಲೆಗಳನ್ನು ಹೊಂದಿರ್ತವೆ. ಓಕೆನಾ. ಇದಕ್ಕೆ ರೈಟ್ ಆನ್ಸರ್ ಯಾವುದಂದ್ರೆ ಇವು ಮೂರು ಹೊಂದಿಸಿರೋದ್ರ ನೋಡಿದ್ರಿಂದ 4th ಆಪ್ಷನ್ ರೈಟ್ ಇದಕ್ಕೆ. ನೆಕ್ಸ್ಟ್, ಉಪಕರಣಗಳು ಮತ್ತು ಕಾರ್ಯಗಳು ಕೇಳಿದ್ದೇನೆ. ಥಿಯೋಡೊಲಾಯ್ಡ್, ಪ್ಯಾಕೆಟ್ ಸ್ಟಿರಿಯೋಸ್ಕೋಪ್, GPS, ದರ್ಶಕ ಪಟ್ಟಿ ಅಂತ ಕೇಳಿದಾನೆ. ಇದಕ್ಕೆ ಯಾವ್ಯಾವ ಸಂಬಂಧಿಸಿದವು ಅಂತ ಹೇಳ್ಬೇಕು ಇವಾಗ. ಒಂದೇದು ಥಿಯೋಡೊಲಾಯ್ಡ್, ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ವಸ್ತುಗಳ ಊರ್ಧ್ವಮುಖ ಅಳತೆಯನ್ನು ಕಂಡುಹಿಡಿಯುವುದು ಥಿಯೋಡೊಲಾಯ್ಡ್ ಅದಕ್ಕೆ ಸಂಬಂಧಿಸಿದೆ. ಪ್ಯಾಕೆಟ್ ಸ್ಪಿರಿಯೋಸ್ಕೋಪ್, ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ವೈಮಾನಿಕ ಛಾಯಾಚಿತ್ರಗಳ ನಿರೂಪಣೆಗೆ ಪ್ಯಾಕೆಟ್ ಸ್ಕಿರಿಯೋಸ್ಕೋಪ್ ಸಂಬಂಧಿಸಿದೆ. GPS ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ಇದು ಪ್ರದೇಶವೊಂದರ ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ಗುರುತಿಸುವುದು, ಅದರ ಉದ್ದೇಶವೇ GPS ಆಗಿರ್ತದೆ. ದರ್ಶಕ ಪಟ್ಟಿ, ಇದು ಯಾವುದಕ್ಕಂದ್ರೆ ಉಳಿದೊಂದು ವಸ್ತುಗಳನ್ನು ವೀಕ್ಷಿಸುವುದು ದರ್ಶಕ ಪಟ್ಟಿಯ ಉದ್ದೇಶವಾಗಿರ್ತದೆ. ಓಕೆನಾ. ನೆಕ್ಸ್ಟ್, ಇದಕ್ಕೆ ರೈಟ್ ಆನ್ಸರ್ ಏನು? ಕೆಳಗಿದೆ ಯಾವ್ದು ಹೊಂದತಿ? ಸೆಕೆಂಡ್ ಒಂದು ರೈಟ್ ಆನ್ಸರ್ ಇದಕ್ಕೆ. ಓಕೆನಾ. ನೆಕ್ಸ್ಟ್ 53ನೇ ಕ್ವಶನ್. ಇದು ಕೂಡ ಜಿಯೋಗ್ರಫಿ ಕ್ವಶನ್ಸ್ ಆಗಿರ್ತದೆ. ಒಂದು ನಿಮಿಷ. ಭೂ ಸ್ವರೂಪಗಳು ಮತ್ತು ನಗ್ನೀಕರಣ ಕರ್ತೃಗಳು ಅಂತ ಕೇಳ್ತಾನೆ. ಭೂ ಸ್ವರೂಪಗಳು ಮತ್ತು ಡೆನ್ಯುಡರೇಷನ್. ಓಕೆ. ಲೂಯಿಸ್ ಮೈದಾನ, ಹಿಮಗಾರ, ಬಾಜಡ, ಉವಾಲ, ಇವು ಯಾವ ತರ ನದಿಗಳು, ಅದ್ರದ್ದೇನದು ನಗ್ನೀಕರಣದ ಅದು ಯಾವ ತರ ಹುಟ್ಟಿದಾವೆ ಅನ್ನೋದ್ರ ಬಗ್ಗೆ. ಓಕೆನಾ. ಇದಕ್ಕೆ ರೈಟ್ ಆನ್ಸರ್ ಏನಂದ್ರೆ ಈ ಕಡೆ ಹಿಮನದಿ, ನದಿ, ಅಂತರ್ಜಲ, ಸಮುದ್ರದ ಅಲೆಗಳು, ಮಾರುತ ಅಂತ ಕೊಟ್ಟಿದ್ದಾನೆ. ಒಂದೇದು ಇವಾಗ ಲೂಯಿಸ್ ಮೈದಾನ, ಇದು ಮಾರುತಕ್ಕೆ ಸಂಬಂಧಿಸ್ತದೆ. ಮಾರುತಗಳಿಂದ ಲೂಯಿಸ್ ಮೈದಾನ. ಓಕೆನಾ. ನೆಕ್ಸ್ಟ್, ಹಿಮಗಾರ ಅಂತ ಬರುತ್ತೆ. ಹಿಮಗಾರ ಐತಿ ಅಲ್ವಾ, ಇದು ಹಿಮನದಿ. ಇದು ಹಿಮನದಿಯಿಂದ ಹಿಮಗಾರ. ನೆಕ್ಸ್ಟ್, ಬಾಜಡ ಅಂತ ಇರೋದು ನದಿಗೆ ಸಂಬಂಧಿಸಿದೆ. ಇದು ಬಾಜಡ ನದಿ. ಉವಾಲ ಅಂತ ಇರೋದು ಇದು ಯಾವುದಕ್ಕಂದ್ರೆ ಥರ್ಡ್ ಒಂದು ಇದಕ್ಕೆ ಅಂತರ್ಜಲ. ಉವಾಲ್ ಅಂದ್ರೆ ಅಂತರ್ಜಲ. ರೈಟ್. ಓಕೆ. ನೆಕ್ಸ್ಟ್ 53 ಕ್ವಶನ್. ಇದಕ್ಕೆ ಯಾವ ಆಪ್ಷನ್ ರೈಟ್ ಅಂದ್ರೆ ಫಸ್ಟ್ ಒಂದು ಆಪ್ಷನ್ ರೈಟ್ ಆಗಿರ್ತದೆ. ನೆಕ್ಸ್ಟ್ 55 ಭೂಬಳಕೆ ವಿನ್ಯಾಸ, ಸ್ಥಳ ಸ್ವರೂಪ ನಕ್ಷೆಗಳಲ್ಲಿ ಬಳಸುವ ಬಣ್ಣಗಳು ಯಾವುದು ಅಂತ ಕೇಳಿದಾನೆ. ಕಲರ್ ಕೇಳಿದಾನೆ. ಓಕೆನಾ. ಸಾಗುವಳಿ ಪ್ರದೇಶ, ಜಲ ಸ್ವರೂಪ, ವಿರಳ ಅಥವಾ ಸಸ್ಯರಹಿತ ಭೂಮಿ, ಭೂಪ್ರದೇಶದ ಎತ್ತರ. ಅಲ್ಲಿ ಇಂಥವ್ ಗುರುತಿಸ್ಬೇಕಂದ್ರೆ ಈಗ ಈ ಕಲರ್ ಬಳಸಿದ್ವಿ ಅಂದ್ರೆ ಅಲ್ಲಿ ಯಾವ ಪ್ರದೇಶ ಅಂತ ಅನ್ಕೋಬೇಕು ಅನ್ನೋದ್ರ ಬಗ್ಗೆ ಕೇಳಿದಾನೆ ಇದಕ್ಕೆ. ಓಕೆನಾ. ಈ ಫಸ್ಟು ಸಾಗುವಳಿ ಪ್ರದೇಶಕ್ಕೆ ಯಾವ ಬಣ್ಣ ಫೈಂಡ್ ಔಟ್ ಮಾಡ್ತಾರೆ ಅಂದ್ರೆ ಹಳದಿ ಬಣ್ಣ ಫೈಂಡ್ ಔಟ್ ಮಾಡ್ತಾರೆ. ಸಾಗುವಳಿ ಪ್ರದೇಶಕ್ಕೆ ಹಳದಿ ಬಣ್ಣ ಫೈಂಡ್ ಔಟ್ ಮಾಡ್ತಾರೆ. ನೆಕ್ಸ್ಟ್, ಜಲ ಸ್ವರೂಪಗಳು ಇದು ಗೊತ್ತಾಗುತ್ತೆ ನಿಮ್ಗೆಲ್ರಿಗೆ. ಜಲ ಸ್ವರೂಪಗಳು ನೀಲಿ ಬಣ್ಣ. ವಿರಳ ಅಥವಾ ಸಸ್ಯರಹಿತ ಭೂಮಿ, ಇದು ಯಾವುದು ಅಂದ್ರೆ ಬಿಳಿ. ವಿರಳ ಸಸ್ಯರಹಿತ ಸಸ್ಯಗಳು ಬಿಳಿ. ಭೂ ಪ್ರದೇಶದ ಎತ್ತರ, ಇದು ಕಂದು ಬಣ್ಣಕ್ಕೆ ಸಂಬಂಧಿಸ್ತದೆ. ಓಕೆ, ಇದು ಕಂದು ಬಣ್ಣಕ್ಕೆ ಸಂಬಂಧಿಸ್ತದೆ. ಹಾಗಾದ್ರೆ ಇದಕ್ಕೆ ರೈಟ್ ಆನ್ಸರ್ ಏನಂದ್ರೆ ರೈಟ್ ಆನ್ಸರ್ ಸೆಕೆಂಡ್ ಒನ್ ರೈಟ್ ಆನ್ಸರ್ ಇದಕ್ಕೆ. ನೆಕ್ಸ್ಟ್, ನಕ್ಷಾ ಪ್ರಕ್ಷೇಪ, ಅದರ ಪ್ರದೇಶ ಅಥವಾ ಅದರ ಉದ್ದೇಶ ಏನಂತ ಕೇಳಿದಾನೆ. ಓಕೆನಾ. ಸಿಲಿಂಡರ್ನ ಆಕೃತಿ, ಮಾರ್ಕೆಟರ್, ಶಂಕಾಕೃತಿ, ಕಾಮಧ್ಯ ಅಂತ ಕೇಳಿದಾನೆ. ಇದಕ್ಕೆ ಸಮಶೀತೋಷ್ಣ ವಲಯ,
ಸಮಭಾಜಕ ವೃತ್ತವಲಯ, ಧ್ರುವೀಯ ವಲಯ, ನೌಕಾಯಾನ ಅಂತ ಕೇಳಿದಾನೆ. ಓಕೆನಾ, ಇದು ಒಂದನೇದು. ಎ ಅಂತ ಇದೆ ಅಲ್ವಾ, ಇದರಲ್ಲಿ ಸಿಲಿಂಡರಿನ ಆಕೃತಿ ಯಾವುದಂದ್ರೆ ಸಮಭಾಜಕ ವೃತ್ತ ಪ್ರದೇಶಕ್ಕೆ ಸಿಲಿಂಡರಿನ ಆಕೃತಿ ಅಂತ ಕರೀತಾರೆ. ಸಮಭಾಜಕ ವೃತ್ತ ಪ್ರದೇಶಕ್ಕೆ ಆ ವಲಯಕ್ಕೆ ಏನಂದ್ರೆ ಸಿಲಿಂಡರಿನ ಆಕೃತಿ ಅಂತ ಕರೀತಾರೆ. ಈಗ ಸಮಭಾಜಕ ವೃತ್ತ ವಲಯಕ್ಕೆ ಕೆಳಗಿನ ಯಾವುದು ಹೊಂದತೆ ಅಂತ ಕೇಳಿದ್ರೆ ಅದಕ್ಕೆ ಸಿಲಿಂಡರಿನ ಆಕೃತಿ ಅಂತ ಇದೆ ಅಲ್ವಾ, ಅದಕ್ಕೆ ರೈಟ್ ಆನ್ಸರ್. ಓಕೆ, ಮಾರ್ಕೆಟರ್ ಅಂತ ಇದೆ ಸೆಕೆಂಡ್ ಆಪ್ಷನ್. ಮಾರ್ಕೆಟರ್ ಇದು ಯಾವುದಂದ್ರೆ ನೌಕಾಯಾನ. ನೌಕಾಯಾನ ಯಾವುದಂದ್ರೆ ಮಾರ್ಕೆಟರ್. ನಕ್ಷೆ ಇದನ್ನ ನಕ್ಷೆಯಲ್ಲಿ ನೋಡೋದು ಮಾರ್ಕೆಟರ್ ತರ. ಓಕೆನಾ, ನೆಕ್ಸ್ಟ್ ಶಂಕಾಕೃತಿ ಅಂತ ಬರುತ್ತೆ. ಶಂಕಾಕೃತಿ ಇದು ಯಾವುದಂದ್ರೆ ಸಮಶೀತೋಷ್ಣ ವಲಯ. ಶಂಕಾಕೃತಿ ಸಮಶೀತೋಷ್ಣ ವಲಯ. ನೆಕ್ಸ್ಟ್ ಕಮಧ್ಯ ಅಂತ ಬರುತ್ತಲ್ವಾ, ಇದು ಕಮಧ್ಯ ಅನ್ನೋದು ಧ್ರುವೀಯ ವಲಯಕ್ಕೆ ಸಂಬಂಧಿಸಿದೆ. ಕಮಧ್ಯ ಧ್ರುವೀಯ ವಲಯಕ್ಕೆ. ಓಕೆನಾ, ಹಿಂಗ ರೈಟ್ ಆನ್ಸರ್ ಯಾವುದಂದ್ರೆ ಇದಕ್ಕೆ ಫಸ್ಟ್ ಆಪ್ಷನ್ ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಉಷ್ಣವಲಯದ ಆವರ್ತ ಮಾರುತಗಳಿಗೆ ಸಂಬಂಧಿಸಿದಂತೆ ರಾಂಗ್ ಯಾವ್ದಂತ ಕೇಳಿದೆ. ಉಷ್ಣವಲಯದ ಆವರ್ತ ಮಾರುತಗಳಿಗೆ ಸಂಬಂಧಿಸಿದಂತೆ ಯಾವುದು ತಪ್ಪಾಗಿದೆ ಅಂತ ಕೇಳಿದೆ. ಈಗ ಇವು ಉಷ್ಣವಲಯದ ಅಕ್ಷಾಂಶಗಳಲ್ಲಿನ ಕಡಿಮೆ ಒತ್ತಡ ವ್ಯವಸ್ಥೆಯಿಂದ ಕಂಡುಬರುತ್ತದೆ. ಇವು ಕೇಂದ್ರದಲ್ಲಿ ಅಧಿಕ ಮತ್ತು ಸುತ್ತಲೂ ಕಡಿಮೆ ಒತ್ತಡವನ್ನು ಹೊಂದಿರುತ್ತದೆ. ಈ ಮಾರುತಗಳು ಉತ್ತರಾರ್ಧಗೋಳದಲ್ಲಿ ಗಡಿಯಾರದ ದಿಕ್ಕಿಗೆ ಅನುಗುಣವಾಗಿ, ದಕ್ಷಿಣಾರ್ಧಗೋಳದಲ್ಲಿ ಅದರ ವಿರುದ್ಧ ದಿಕ್ಕಿಗೆ ಸುತ್ತತೆ ಅಂತ ಕೇಳಿದಾನೆ. ನೆಕ್ಸ್ಟ್ ಏನು ಕೊಟ್ಟಿದೆ, ಇವು ಅಂತರ್ ಉಷ್ಣವಲಯ ಸಂಧಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಹೊಂದುತ್ತವೆ ಅಂತ ಕೊಟ್ಟಿದ್ದಾನೆ. ಯಾವ್ದು ರಾಂಗ್ ಅಂತ ಕಂಡುಹಿಡಬೇಕು. ಅಂದ್ರೆ ಇದರಲ್ಲಿ ಕೇಂದ್ರದಲ್ಲಿ ಅಧಿಕ ಮತ್ತು ಕೇಂದ್ರದಲ್ಲಿ ಬಿ ಆಪ್ಷನ್. ಒಂದೇ ಆಪ್ಷನ್ ಏನಿದೆ, ಇವು ಉಷ್ಣವಲಯದ ಅಕ್ಷಾಂಶಗಳಲ್ಲಿ ಕಡಿಮೆ ಒತ್ತಡ ವ್ಯವಸ್ಥೆಯಿಂದ ಕೂಡಿರುತ್ತದೆ. ಉಷ್ಣವಲಯದ ಅಕ್ಷಾಂಶದಲ್ಲಿ ಕಡಿಮೆ ಒತ್ತಡ ಕೂಡಿರ್ತದೆ ಅಂತ ಹೇಳೋದು ಇದು ರೈಟ್. ಇದು ರೈಟ್. ಉಷ್ಣವಲಯದ ಅಕ್ಷಾಂಶಗಳಲ್ಲಿ ಕಡಿಮೆ ಒತ್ತಡ ವ್ಯವಸ್ಥೆ ಹೊಂದಿರ್ತದೆ. ರೈಟ್. ಅಂದ್ರೆ ಉಷ್ಣವಲಯಲ್ಲಿ ಜಾಸ್ತಿ, ಉಷ್ಣವಲಯದಲ್ಲಿ ಕಡಿಮೆ ಒತ್ತಡ ಕಡಿಮೆನೇ ಇರ್ತದೆ. ರೈಟ್. ಇವು ಕೇಂದ್ರದಲ್ಲಿ ಅಧಿಕ ಮತ್ತು ಸುತ್ತಲೂ ಕಡಿಮೆ ಒತ್ತಡವನ್ನು ಹೊಂದಿರ್ತವೆ. ಕೇಂದ್ರದಲ್ಲಿ ಅಧಿಕ, ಸುತ್ತಲೂ ಕಡಿಮೆ ಒತ್ತಡ. ಇದು ರಾಂಗ್. ಇದು ಬಿ ರಾಂಗ್ ಹಂಗಂದ್ರೆ. ನೆಕ್ಸ್ಟು ಈ ಮಾರುತಗಳು ಉತ್ತರ ಗೋಳಾರ್ಧದಲ್ಲಿ ಗಡಿಯಾರದ ದಿಕ್ಕಿಗೆ ಅನುಗುಣವಾಗಿ, ದಕ್ಷಿಣ ಗೋಳಾರ್ಧದಲ್ಲಿ ಅದರ ವಿರುದ್ಧ ದಿಕ್ಕಿಗೆ, ಉತ್ತರ ಗೋಳಾರ್ಧದಲ್ಲಿ ಅದರ ಗಡಿಯಾರದ ದಿಕ್ಕಿಗೆ ಅನುಗುಣವಾಗಿ, ದಕ್ಷಿಣ ಗೋಳಾರ್ಧದಲ್ಲಿ ಅದರ ವಿರುದ್ಧ ದಿಕ್ಕಿಗೆ. ರಾಂಗ್ ಇದೆ, ಯಾಕಂದ್ರೆ ಇದು ಉಲ್ಟಾ ಆಗ್ಬೇಕಿದು. ಉತ್ತರ ಗೋಳಾರ್ಧದಲ್ಲಿ ಗಡಿಯಾರದ ವಿರುದ್ಧ ದಿಕ್ಕಿಗೆ, ದಕ್ಷಿಣ ಗೋಳಾರ್ಧದಲ್ಲಿ ಗಡಿಯಾರದ ದಿಕ್ಕಿಗೆ ಆಗ್ಬೇಕು. ಓಕೆನಾ, ನೆಕ್ಸ್ಟ್ ಇವು ಅಂತರ್ ಉಷ್ಣವಲಯ ಸಂಧಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಹೊಂದುತ್ತವೆ. ಇದು ಕೂಡ ರೈಟ್. ಓಕೆನಾ, ಏನು ಇದಕ್ಕೆ ಇವಾಗ ಉಷ್ಣವಲಯದ ಆವರ್ತ ಮಾರುತಗಳಲ್ಲಿ ಎ ಅಂಡ್ ಡಿ ರೈಟ್. ಏನ್ ಕೇಳಿದಾನೆ ಅವನು? ರಾಂಗ್ ಕೇಳಿದಾನೆ. ಬಿ ಅಂಡ್ ಸಿ ರಾಂಗ್. ಇಲ್ಲೈತಾ ಇದಕ್ಕೆ? ಬಿ ಅಂಡ್ ಸಿ ರಾಂಗ್ ಇಲ್ಲಿದೆ ನೋಡಿ. ಫೋರ್ತ್ ಆಪ್ಷನ್ ರೈಟ್ ಆನ್ಸರ್ ಇದಕ್ಕೆ. ಓಕೆನಾ, ನೋಡ್ಕೊಳ್ಳಿ ಹಿಂಗೆ. ನೆಕ್ಸ್ಟ್ ಸಾಗರ ಪ್ರವಾಹಗಳಿಗೆ ಸಂಬಂಧಿಸಿದ ಇದು ಕೂಡ ರಾಂಗ್ ಇರೋದು ಕೇಳಿದಾನೆ. ಓಕೆನಾ, ಕೆನಾರಿ, ಪಾಕ್ಲ್ಯಾಂಡ್, ಕ್ಯುರೋಶಿವೋ, ಒಯೋಶಿವೋ ಇದ್ರ ಬಗ್ಗೆ ಕೇಳಿದಾನೆ. ಕೆನಾರಿ ಇದು ಶೀತೋದಕ ಸಾಗರ ಪ್ರವಾಹವಾಗಿದ್ದು ಉತ್ತರ ಆಫ್ರಿಕಾ ಪಶ್ಚಿಮ ಕರಾವಳಿಯಲ್ಲಿ ಹರಿಯುತ್ತದೆ. ಪಾಕ್ಲ್ಯಾಂಡ್ ಇದು ಶೀತೋದಕ ಸಾಗರ ಪ್ರವಾಹವಾಗಿದ್ದು ದಕ್ಷಿಣ ಅಮೆರಿಕದ ಪೂರ್ವ ಕರಾವಳಿಯಲ್ಲಿ ಹರಿಯುತ್ತದೆ. ಕ್ಯುರೋಶಿವೋ ಇದು ಉಷ್ಣೋದಕ ಸಾಗರ ಪ್ರವಾಹವಾಗಿದ್ದು ಜಪಾನಿನ ಪೂರ್ವ ಕರಾವಳಿಯಲ್ಲಿ ಹರಿಯುವುದು. ಒಯೋಶಿವೋ ಇದು ಉಷ್ಣೋದಕ ಸಾಗರ ಪ್ರವಾಹವಾಗಿದ್ದು ಕಚ್ಕಂಟ್ ಕರಾವಳಿಯಲ್ಲಿ ಹರಿಯುವುದು ಅಂತ ಕೊಟ್ಟಿದ್ದಾನೆ. ಇದರಲ್ಲಿ ಯಾವುದು ರಾಂಗ್ ಅಂತ ಕೇಳಿದಾನೆ. ಇವಾಗ ಯಾವುದು ತಪ್ಪಾಗಿದೆ ಅಂತ ಕೇಳಿದಾನೆ. ಕೆನಾರಿ ಇದು ಶೀತೋದಕ ಸಾಗರ ಪ್ರವಾಹವಾಗಿದ್ದು ಉತ್ತರ ಆಫ್ರಿಕಾದ ಪಶ್ಚಿಮ ಕರಾವಳಿಯಲ್ಲಿ ಹರಿಯುತ್ತದೆ ಅಂತ ಹೇಳುದು ಕೆನಾರಿ. ಇದು ರೈಟ್ ಆನ್ಸರ್. ಇದು ಒಂದೇದು ರೈಟ್ ಇದೆ. ಓಕೆನಾ, ನೆಕ್ಸ್ಟ್ ಪಾಕ್ಲ್ಯಾಂಡ್ ಇದು ಶೀತೋದಕ ಸಾಗರ ಪ್ರವಾಹ ದಕ್ಷಿಣ ಅಮೆರಿಕದ, ಇದು ಕೂಡ ರೈಟ್. ಪಾಕ್ಲ್ಯಾಂಡ್ ಶೀತೋದಕವಾಗಿರ್ತದೆ. ಇದು ದಕ್ಷಿಣ ಅಮೆರಿಕದ ಪೂರ್ವ ಕರಾವಳಿಯಲ್ಲಿ ಹರಿಯುತ್ತದೆ. ಇದು ಕೂಡ ರೈಟ್. ಕ್ಯುರೋಶಿವೋ ಇದು ಉಷ್ಣೋದಕ ಸಾಗರ ಪ್ರವಾಹವಾಗಿದ್ದು ಜಪಾನಿನ ಪೂರ್ವ ಕರಾವಳಿಯಲ್ಲಿ ಹರಿಯುತ್ತದೆ. ಕ್ಯುರೋಶಿವೋ ಮತ್ತು ಒಯೋಶಿವೋ ಎರಡು ಜಪಾನ್ ಇವು. ಕ್ಯುರೋಶಿವೋ ಇದು ಉಷ್ಣೋದಕ ಸಾಗರ ಪ್ರವಾಹವಾಗಿದ್ದು ಜಪಾನಿನ ಪೂರ್ವ ಕರಾವಳಿಯಲ್ಲಿ ಹರಿಯುತ್ತದೆ. ಇದು ಕೂಡ ರೈಟ್. ಒಯೋಶಿವೋ ಇದು ಉಷ್ಣೋದಕ ಸಾಗರ ಪ್ರವಾಹ, ಉಷ್ಣೋದಕ ಅಲ್ಲ, ಇದು ಶೀತೋದಕ ಸಾಗರ ಪ್ರವಾಹ. ಇದು ಒಯೋಶಿವೋ ಇದು ಶೀತೋದಕ ಸಾಗರ ಪ್ರವಾಹ. ಇದು ಒಯೋಶಿವೋ ಇದು ಕಂಚ್ಕಟ್ ಕರಾವಳಿಯಲ್ಲಿ ಇರ್ತದೆ. ಇದು ಕೂಡ ಇದು ಉಷ್ಣೋದಕ ಆಗಿರೋದು. ಇದು ರಾಂಗ್. ಅಂದ್ರೆ ಇದೇ ರೈಟ್ ಆನ್ಸರ್ ಆಗಿರ್ಬೇಕು. ಈಗ ಡಿ ಒಂದೇ ಇರಬೇಕು. ಎ ಬಿ ಇಲ್ಲಿದೆ ನೋಡಿ ಥರ್ಡ್ ಆನ್ಸರ್. ಡಿ ಮಾತ್ರ ಸರಿ ಇಲ್ಲ. ಅದಕ್ಕೆ. ಓಕೆನಾ, ನೆಕ್ಸ್ಟ್ ಮೋಡಗಳನ್ನು ಅವುಗಳ ಎತ್ತರಕ್ಕೆ ಅನುಗುಣವಾಗಿ ಉನ್ನತ ಎತ್ತರದಿಂದ ಕಡಿಮೆ ಎತ್ತರಕ್ಕೆ ಜೋಡಿಸಿ ಅಂತ ಕೊಡ್ತೇನೆ. ಮೋಡಗಳನ್ನು ಅವುಗಳ ಎತ್ತರಕ್ಕೆ ಅನುಗುಣವಾಗಿ ಉನ್ನತ ಎತ್ತರದಿಂದ ಕಡಿಮೆ ಎತ್ತರಕ್ಕೆ ಜೋಡಿಸಿ ಅಂತಂದು ಕೊಡ್ತೇನೆ. ಇದಕ್ಕೆ ರೈಟ್ ಆನ್ಸರ್ ಯಾವುದಂದ್ರೆ ಡೈರೆಕ್ಟ್ ಆನ್ಸರ್ಗೆ ಬರೋದಾದ್ರೆ ನ್ಯಾಕ್ಟಿಲ್ಯುಸೆಂಟ್ ಮೋಡಗಳು, ಹಿಮಕರಣ ಮೋಡಗಳು, ವೃಷ್ಟಿಪದರ ಮೋಡಗಳು, ಪದರರಾಶಿ ಮೋಡಗಳು. ಅವಳ ಎತ್ತರಕ್ಕೆ ಅನುಗುಣ ಫಸ್ಟ್ ನ್ಯಾಕ್ಟಿಲ್ಯುಸೆಂಟ್, ನೆಕ್ಸ್ಟ್ ಹಿಮಕರಣ ಮೋಡಗಳು, ವೃತ್ತಿಪದರ,
ಆಮೇಲೆ ಪದರ ರಾಶಿಯ ಮೋಡಗಳು ಕಂಡುಬರ್ತವೆ ಅಂತ ಹೇಳ್ತಾ ಇದ್ದಾನೆ. ಓಕೆನಾ, ಆಪ್ಷನ್ ಬಿ ರೈಟ್ ಆನ್ಸರ್ ಅದಕ್ಕೆ. ನೆಕ್ಸ್ಟ್ 2021 ಡಿಸೆಂಬರ್ಗೆ ಸಂಬಂಧಿಸಿದಂತೆ ಕರ್ನಾಟಕದಲ್ಲಿ ಹೊಂದಿರುವ ರಾಷ್ಟ್ರೀಯ ಹೆದ್ದಾರಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾನೆ. ಇದಕ್ಕೆ ರೈಟ್ ಆನ್ಸರ್ ಕರೆಂಟ್ ಅಫೇರ್ಸ್ ಇರೋದ್ರಿಂದ ಇದು 45. ನೆಕ್ಸ್ಟ್ 59 ಕೆಳಕಂಡ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆ ಮಾಡಿ. ಒಂದನೇದು, ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಗೆದ್ದೆ ಕೊಪ್ಪಲು ಹತ್ತಿರ ವರಾಹಿ ನದಿಯ ಉಗಮ ಹೊಂದುವುದು. ಒಂದೇ ಆಪ್ಷನ್ ಕೊಟ್ಟಿದ್ದಾನೆ. ಓಕೆನಾ. ನೆಕ್ಸ್ಟ್ ಎರಡನೇದು, ಇದರ ಹೇಳಿಕೆ ಏನು ಕೊಟ್ಟಿದ್ದಾನೆ. ಎರಡನೇ ಹೇಳಿಕೆ, ಇದು ಅರಬ್ಬಿ ಸಮುದ್ರವನ್ನು ಸೇರುವುದಕ್ಕಿಂತ ಮೊದಲು ಕುಂಚಿಕಲ್ ಜಲಪಾತವನ್ನು ನಿರ್ಮಿಸುತ್ತದೆ. ವರಾಹಿ ನದಿ ಇದು ರೈಟು. ಕುಂಚಿಕಲ್ ಜಲಪಾತ ನಿರ್ಮಿಸುತ್ತದೆ, ಅದು ರೈಟು. ಬಟ್ ಅವನು ಏನು ಹೇಳಿದಾನೆ, ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಗೆದ್ದೆ ಕೊಪ್ಪದ ಹತ್ತಿರ ವರಾಹಿ ನದಿ ಉಗಮವಾಗುತ್ತದೆ. ರೈಟು, ಇದು ಕೂಡ ರೈಟ್. ಅಂದರೆ ಹೇಳಿಕೆ 1 ಮತ್ತು 2 ಸರಿಯಾಗಿದ್ದು ಹೇಳಿಕೆ ಅದಕ್ಕೆ ಸಂಬಂಧಿಸಿದೆ ಅಂತ ಹೇಳಿದ್ರೆ ಇದು ಕೂಡ ರೈಟ್. ಎರಡು ಇದಕ್ಕೆ ಒಂದೇ ಆಪ್ಷನ್ ರೈಟ್ ಆಗಿರ್ತದೆ. ಎಕ್ಸಾಕ್ಟ್ ಅವ್ನು ಎಲ್ಲಿ ಹುಟ್ಟಿದೆ ನದಿ ಅಂತಾನು ಕೂಡ ಕೇಳ್ತಾನೆ. ಅಂದರೆ ಅಷ್ಟು ಡೆಪ್ತ್ ಆಗಿ ನಿಮಗೆ ನಾಲೆಡ್ಜ್ ಅದ್ರ ಬಗ್ಗೆ ಗೊತ್ತಿರ್ಬೇಕಂತ. ಇಲ್ಲಾಂದ್ರೆ ಜಸ್ಟ್ ಅದು ಒಂದೇ ಹೆಸರು ಚೇಂಜ್ ಮಾಡಿಬಿಡ್ತಾನೆ, ಯಾವ್ದಾದ್ರು ಬೇರೆ ನದಿ ಹುಟ್ಟಿರೋದು ಹಾಕ್ಬಿಡ್ತಾನೆ ನನಗೆ. ಓಕೆನಾ, ಅದಕ್ಕೆ ಅದ್ರದ್ದಿಷ್ಟು ಗೊತ್ತಿರ್ಬೇಕಂತ ಅವನು ಕ್ವಶನ್ಸ್ ಅಲ್ಲೇ ನಿಮ್ಗೆ ಹೇಳ್ತಿದ್ದಾನೆ. ಓಕೆ, ನೆಕ್ಸ್ಟ್ 61ನೇ ಕ್ವಶನ್. ಜಿಲ್ಲೆಗಳ ಭೌಗೋಳಿಕ ಪ್ರದೇಶ ವಿಸ್ತೀರ್ಣವನ್ನು ಆಧರಿಸಿ ಈ ಕೆಳಗಿನ ಇಳಿಕೆ ಕ್ರಮದಲ್ಲಿ ಸರಿಯಾದ ಉತ್ತರವನ್ನು ನೀಡಿರಿ ಅಂತ ಹೇಳಿದಾನೆ. ಜಿಲ್ಲೆಗಳ ಅವರ ಆರ್ಡರ್ ವೈಸ್ ಇಳಿಕೆ ಕ್ರಮದಲ್ಲಿ ಹೇಳಿ ಅಂತ ಹೇಳಿದಾನೆ. ಕಲಬುರಗಿ, ಬೆಳಗಾವಿ, ಉತ್ತರ ಕನ್ನಡ, ವಿಜಯಪುರ, ತುಮಕೂರು, ಬೆಳಗಾವಿ, ಕಲಬುರಗಿ, ತುಮಕೂರು, ವಿಜಯಪುರ, ಉತ್ತರ ಕನ್ನಡ, ಬೆಳಗಾವಿ, ತುಮಕೂರು, ವಿಜಯಪುರ, ಉತ್ತರ ಕನ್ನಡ, ಕಲಬುರಗಿ ಅಂತ ಕೊಟ್ಟಿದ್ದಾನೆ. ಇನ್ನೊಂದು ಆಪ್ಷನ್ ಹಾಗೆ ಕೊಟ್ಟಿದ್ದಾನೆ. ಓಕೆನಾ, ಇದಕ್ಕೆ ರೈಟ್ ಆನ್ಸರ್ ಏನಂದ್ರೆ ಬೆಳಗಾವಿ, ಕಲಬುರಗಿ, ತುಮಕೂರು, ವಿಜಯಪುರ, ಉತ್ತರ ಕನ್ನಡ. ಓಕೆನಾ, ಆಪ್ಷನ್ ಬಿ ರೈಟ್ ಆನ್ಸರ್ ಅದಕ್ಕೆ. ನೆಕ್ಸ್ಟ್ ಇದು ಕೂಡ ದೊಡ್ಡ ಕ್ವಶನ್ ಇದೆ. ಪರ್ವತ ಶಿಖರ ಮತ್ತು ಸ್ಥಾನೀಕರಣ ಜಿಲ್ಲೆಗಳು, ಅಂದ್ರೆ ಈ ಶಿಖರಗಳು ಕೊಟ್ಟಿದ್ದಾನೆ, ಅವು ಯಾವ ಜಿಲ್ಲೆಯಲ್ಲಿ ಇದಾವೆ ಅಂತ ಆ ಥರ. ಓಕೆನಾ, ಬಲ್ಲಾಳ ರಾಯನದುರ್ಗ, ಸವನದುರ್ಗ, ಚಂದ್ರಗಿರಿ, ಚನ್ನರಾಯನದುರ್ಗ ಅಂತ 4 ಆಪ್ಷನ್ ಕೊಟ್ಟಿದ್ದಾನೆ. ಇದರಲ್ಲಿ ಫಸ್ಟ್ ಬಲ್ಲಾಳ ರಾಯನದುರ್ಗ ಶಿಖರ ಎಲ್ಲಿ ಕಂಡುಬರುತ್ತೆ ಅಂದ್ರೆ ಇದು ಚಿಕ್ಕಮಗಳೂರಲ್ಲಿ ಕಂಡುಬರುತ್ತೆ. ಬಲ್ಲಾಳ ರಾಯನದುರ್ಗ ಎಲ್ಲಿ ಕಂಡುಬರುತ್ತೆ ಅಂದ್ರೆ ಇದು ಚಿಕ್ಕಮಗಳೂರಲ್ಲಿ ಕಂಡುಬರ್ತದೆ. ಸಾವನದುರ್ಗ ಎಲ್ಲಿ ಕಂಡುಬರುತ್ತೆ ಅಂದ್ರೆ ಸಾವನದುರ್ಗ ರಾಮನಗರದಲ್ಲಿ ಕಂಡುಬರುತ್ತೆ. ಚಂದ್ರಗಿರಿ ಎಲ್ಲಿ ಕಂಡುಬರುತ್ತೆ ಅಂದ್ರೆ ಚಿಕ್ಕಬಳ್ಳಾಪುರ. ಚನ್ನರಾಯನದುರ್ಗ ಎಲ್ಲಿ ಕಂಡುಬರುತ್ತೆ ಅಂದ್ರೆ ಇದು ತುಮಕೂರಲ್ಲಿ ಕಂಡುಬರ್ತದೆ. ಹೀಗೆ ನೋಡೋದ್ರಿಂದ 3rd ಆಪ್ಷನ್ ರೈಟ್. ನೆಕ್ಸ್ಟ್ ವನ್ಯಜೀವಿ ಧಾಮ ಮತ್ತು ಅದರ ಜಿಲ್ಲೆಗಳು ಕೇಳಿದೆ. ವನ್ಯಜೀವಿ ಧಾಮ ಅದರ ಜಿಲ್ಲೆಗಳು: ನುಗು ವನ್ಯಜೀವಿ ಧಾಮ, ಬುಕ್ಕಪಟ್ಟಣ, ಜೋಗಿಮಟ್ಟಿ, ಕಪ್ಪತ್ತಗುಡ್ಡ. ಈ ಕಡೆ ಕಪ್ಪತ್ತಗುಡ್ಡ ಅಂದ್ರೆ ನಿಮ್ಗೆ ಗೊತ್ತು, ಗದಗು. D1 ಎಲ್ಲೈತಪ್ಪ, ಇಲ್ಲೈತಿ. ಓಕೆನಾ, ನುಗು ವನ್ಯಜೀವಿ ಧಾಮ ಅದು ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ಅದು 4th ಮೈಸೂರು. ಓಕೆನಾ, ಹಿಂಗೆ ಹೇಳೋದ್ರಿಂದ ಇದು ರೈಟ್ ಆನ್ಸರ್. ಸೆಕೆಂಡ್ ಒಂದು ರೈಟ್ ಆನ್ಸರ್. ಬುಕ್ಕಪಟ್ಟಣ ಎಲ್ಲಿಗಂದ್ರೆ ತುಮಕೂರು. ಜೋಗಿಮಟ್ಟಿ ಇದು ಚಿತ್ರದುರ್ಗ. ಚಿತ್ರದುರ್ಗ. ಓಕೆನಾ. ನೆಕ್ಸ್ಟ್ ಭಾರತದ ಇತಿಹಾಸದಲ್ಲಿ ಈ ಕೆಳಗಂಡ ಘಟನೆಗಳನ್ನು ಆರ್ಡರ್ ವೈಸ್ ಹೊಂದಿಸ್ರಿ ಅಂತ ಕೇಳಿದಾನೆ. ರಾಜಭೋಜನ ಅಡಿಯಲ್ಲಿ ಪ್ರತಿಹಾರರ ಉದಯ. 1ನೇ ಮಹೇಂದ್ರ ವರ್ಮನ ಅಡಿಯಲ್ಲಿ ಪಲ್ಲವರ ಶಕ್ತಿಯ ಸ್ಥಾಪನೆ. 1ನೇ ಚೋಳ ಪರಾಂತಕನ ಸ್ಥಾಪನೆ. ಗೋಪಾಲ ಸ್ಥಾಪಿಸಿದ ಪಾಲ ರಾಜವಂಶ ಅಂತ ಕೊಳಿದಾನೆ. ಇದು ಇವಾಗ ಅದರದ ಇಸ್ವಿ ಎಲ್ಲ ಗೊತ್ತಿದ್ರೆ ನಿಮ್ಗೆ ಕಾಲಾನುಕ್ರಮದಲ್ಲಿ ಹೊಂದಿಸ್ಬೋದು. ಓಕೆನಾ, ಇದಕ್ಕೆ ರೈಟ್ ಆನ್ಸರ್ ಏನಂದ್ರೆ ಫಸ್ಟ್ 1ನೇ ಮಹೇಂದ್ರ ವರ್ಮನ ಅಡಿಯಲ್ಲಿ ಪಲ್ಲವರ ಶಕ್ತಿ ಸ್ಥಾಪನೆ ಅಂತ ಇದ್ರಲ್ಲ, ಇದು ಫಸ್ಟ್ ಬರ್ಬೇಕು. ನೆಕ್ಸ್ಟ್ ಏನ್ ಬರ್ಬೇಕಂದ್ರೆ ಗೋಪಾಲ ಸ್ಥಾಪಿಸಿದ ಪಾಲ ರಾಜವಂಶ, ಇದು ಸೆಕೆಂಡ್. ಇದು ನೆಕ್ಸ್ಟ್ ರಾಜಭೋಜನ ಅಡಿಯಲ್ಲಿ ಪ್ರತಿಹಾರರ ಉದಯ, ಇದು ಕೂಡ ಇದ್ರ ನೆಕ್ಸ್ಟ್. ಇದು ಪಾಲ ರಾಜವಂಶರ ನೆಕ್ಸ್ಟು, ರಾಜಭೋಜನ ಅಡಿಯಲ್ಲಿ ಪ್ರತಿಹಾರರ ಉದಯ ನೆಕ್ಸ್ಟು. 1ನೇ ಚೋಳ ಪರಾಂತಕನ ಸ್ಥಾಪನೆ ಅಂತ ಹೇಳಿದೆ. ಫಸ್ಟ್ ಏನ್ ಮಾಡಬೇಕು, BDAC ಇದಕ್ಕೆ ರೈಟ್ ಆನ್ಸರ್ BDAC. ಓಕೆನಾ. ನೆಕ್ಸ್ಟ್ ಔರಂಗಜೇಬನ ಅವಧಿಯಲ್ಲಿ ಈ ಕೆಳಗಿನ ಯಾವ ಬಂಡಾಯವು ರೈತ ಕೃಷಿ ಹಿನ್ನೆಲೆಯನ್ನು ಹೊಂದಿತ್ತು? ಔರಂಗಜೇಬನ ಅವಧಿಯಲ್ಲಿ ಈ ಕೆಳಗಿನ ಯಾವ ಬಂಡಾಯವು ರೈತ ಕೃಷಿ ಹಿನ್ನೆಲೆಯನ್ನು ಹೊಂದಿತ್ತು? ರಜಪೂತರೋ, ಚಾಟ್ಸ್ ಮತ್ತು ಸತ್ನಾಮಿಗಳು, ಮರಾಠರು, ಸಿಖ್ಖರು ಅಂತ ಕೇಳಿದ್ರೆ 65th ಕ್ವಶನ್ಗೆ ರೈಟ್ ಆನ್ಸರ್ ಏನಂದ್ರೆ ಚಾಟ್ಸ್, ಸತ್ನಾಮಿಗಳು ಅಂತಿದೆ ಅಲ್ವಾ, ಇವರೇ. ಔರಂಗಜೇಬನ ಅವಧಿಯಲ್ಲಿ ಈ ಕೆಳಗಿನ ಯಾವ ಬಂಡಾಯವು ರೈತ ಕೃಷಿ ಹಿನ್ನೆಲೆಯನ್ನು ಹೊಂದಿತ್ತು ಅಂದ್ರೆ ಚಾಟ್ಸ್ ಮತ್ತು ಸತ್ನಾಮಿಗಳು. ಓಕೆನಾ. ನೆಕ್ಸ್ಟ್ 68th, ಒಂದು ನಿಮಿಷ ಸ್ವಲ್ಪ ಜೂಮ್ ಮಾಡ್ತೀನಿ ರೀ. 68th ಕ್ವಶನ್ ಯಾವುದಂದ್ರೆ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯನ್ನು ಸ್ಥಾಪಿಸಿದವರು ಯಾರು? ಎಲ್ಲರಿಗೂ ಗೊತ್ತಿರೋದು ಇದು, ಸರ್ವೆಂಟ್ಸ್ ಆಫ್ ಇಂಡಿಯಾ ಗೋಖಲೆ ಅವರಂತ. ನೆಕ್ಸ್ಟ್ ಅಧೀನ ಮೈತ್ರಿಗೆ ಸಹಿ ಹಾಕಿದ, ಒಂದು ನಿಮಿಷ 69 1948ರಲ್ಲಿ ಭಾರತೀಯ ಸೇನೆಯ
ಸೇನೆಯು ನಡೆಸಿದ ಹೈದರಾಬಾದ್ ಅಭಿಯಾನದ ಕಾರ್ಯಾಚರಣೆಯ ಹೆಸರೇನು? ಹೈದರಾಬಾದ್ ಅದು ಮಾಡ್ತಾರಲ್ವಾ 1948ರಲ್ಲಿ, ಅದರ ಕಾರ್ಯಾಚರಣೆ ಯಾವುದು ಅಂತ ಕೇಳಿದ್ರೆ ಆಪರೇಷನ್ ಪೋಲೋ ಇದು ಕಾರ್ಯಾಚರಣೆ. ಓಕೆನಾ. ನೆಕ್ಸ್ಟ್, ಅಧೀನ ಮೈತ್ರಿಗೆ ಸಹಿ ಹಾಕಿದ ಕೆಳಗಿನ ಭಾರತೀಯ ರಾಜವಂಶವನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ. ಇದು ಕೂಡ ಆರ್ಡರ್ ವೈಸ್ ಇದೆ. ಓಕೆನಾ. ದತ್ತುಮುಖ ಇದು ಬರ್ತಲ್ವಾ 1799ರಲ್ಲಿ 98ರಲ್ಲಿ ಬರ್ತಿದ್ದು 1798ರಲ್ಲಿ ಬರುತ್ತೆ. ಓಕೆನಾ. ಅದ್ರ ರಿಲೇಟೆಡ್ ಕೇಳ್ತೇನೆ. ಯಾರಿಗೆ ಇದು ಅಧೀನ ಮೈತ್ರಿಗೆ ಸಹಿ ಹಾಕಿದ್ರು ಅಂತಂದು ಮರಾಠರು, ಹೈದರಾಬಾದ್, ಹೌದು, ಮೈಸೂರು ಅಂತ ಕೊಟ್ಟಿದ್ದಾನೆ. ಫಸ್ಟ್ ಯಾರು ಇದಕ್ಕೆ ಅಂತ ಗೊತ್ತಿರ್ಬೇಕು ನಿಮಗೆ. ಫಸ್ಟು ಹೈದರಾಬಾದ್, ಬಿ 2 ಹತ್ರ ಇದೆ. ಓಕೆನಾ. ನೆಕ್ಸ್ಟ್ ಮೈಸೂರು. ನೆಕ್ಸ್ಟು ಅದೇ ಟಿಪ್ಪು ಸುಲ್ತಾನ್ ಅವರು ಸಾಯ್ತಾರಲ್ವ, ಅದರ ಆದಮೇಲೆ ಮೈಸೂರು. ಇಲ್ಲಿ ಕೂಡ 2 ಇದೆ, ಡಿ 2 ಇದೆ. ಮತ್ತು ನೆಕ್ಸ್ಟ್ ಯಾವುದು, ಇದ್ರ ನೆಕ್ಸ್ಟ್ ಆದಮೇಲೆ ಹೌದು, ಆಮೇಲೆ ಮರಾಠರು. ಓಕೆನಾ. ಆರ್ಡರ್ ವೈಸ್ ಯಾವುದಂದ್ರೆ ಇದಕ್ಕೆ ರೈಟ್ ಆನ್ಸರ್ ಈಗ 3. ಸಾರಿ 3 ಅಲ್ಲ, ಲಾಸ್ಟು ಇವರು, ಲಾಸ್ಟ್ ಮರಾಠರಿಂದ 2ನೇ ಆಪ್ಷನ್ ರೈಟು. ನೆಕ್ಸ್ಟ್, ಶಾತವಾಹನರ ಕಾಲದ ಬೌದ್ಧ ಸ್ತೂಪದ ಪಳೆಯುಳಿಕೆಯು ಡ್ಯಾಶ್ದಲ್ಲಿ ಕಂಡು ಬರ್ತದೆ. ಶಾತವಾಹನರ ಕಾಲದ ಬೌದ್ಧ ಸ್ತೂಪದ ಪಳೆಯುಳಿಕೆ ಎಲ್ಲಿ ಕಂಡು ಬರ್ತತಿ? ಶಾತವಾಹನರದ್ದು ಅಂದರೆ ಸನ್ನತಿ, ಕನಗನಹಳ್ಳಿ, ಗುಲ್ಬರ್ಗ, ರಾಜಗಟ್ಟಿ ಅಂತ ಕೇಳಿದರೆ ಇದಕ್ಕೆ ರೈಟ್ ಆನ್ಸರ್ ಕನಗನಹಳ್ಳಿಯಲ್ಲಿ ಶಾತವಾಹನರ ಕಾಲದ ಬೌದ್ಧ ಸ್ತೂಪದ ಪಳೆಯುಳಿಕೆಗಳು ಕಂಡು ಬರ್ತವೆ. ಕೆಳಗಿನ ಯಾವ ಜೋಡಿಯು ಸರಿಯಾಗಿ ಹೊಂದಿಕೆ ಆಗುವುದಿಲ್ಲ? ರಾಂಗ್ ಆನ್ಸರ್ ಕೇಳಿದ್ದಾನೆ, ಯಾವುದಲ್ಲ ಅಂತಂದು. ಇಲ್ತಮಶ್ ಚೆಂಗೀಸ್ ಖಾನ್ ಆಕ್ರಮಣ, ಮಹಮ್ಮದ್ ಬಿನ್ ತುಗ್ಲಕ್ ತುರ್ಮರ್ಷಿನ್ ಆಕ್ರಮಣ, ಫಿರೋಜ್ ಶಾ ತುಗ್ಲಕ್ ತೈಮೂರ್ ಆಕ್ರಮಣ, ಮೊಹಮ್ಮದ್ ಶಾ ನಾದಿರ್ ಶಾ ಆಕ್ರಮಣ ಅಂತ ಕೇಳಿದಾನೆ. ಇದಕ್ಕೆ ರೈಟ್ ಆನ್ಸರ್ ಅಂದರೆ ಫಿರೋಜ್ ಶಾ ತೈಮೂರ್ ಆಕ್ರಮಣ ಅಂತ ಇದೆಯಲ್ವಾ, ಇದು ರಾಂಗ್. ಇದು ಫಿರೋಜ್ ಶಾ ತೈಮೂರ್ ಆಕ್ರಮಣ ಮಾಡೋದಿಲ್ಲ. ಇಲ್ತಮಶ್ ಚೆಂಗೀಸ್ ಖಾನ್ ಆಕ್ರಮಣ ಮಾಡ್ತಾರೆ. ಮೊಹಮ್ಮದ್ ಬಿನ್ ತುಗ್ಲಕ್ ತುರ್ಮರ್ಷಿರಿನ್ ಆಕ್ರಮಣ ಮಾಡ್ತಾರೆ. ಮೊಹಮ್ಮದ್ ಶಾ ನಾದಿರ್ ಶಾ ಆಕ್ರಮಣವನ್ನು ಮಾಡ್ತಾರೆ. ನೆಕ್ಸ್ಟ್ 71ನೇದು, ಇದು ದೇವ ಸಮಾಜವನ್ನು 1887ರಲ್ಲಿ ಯಾರು ಸ್ಥಾಪಿಸಿದರು? ದೇವ ಸಮಾಜವನ್ನು ಯಾರು ಸ್ಥಾಪಿಸಿದರು? ಎಲ್ಲ ಸಮಾಜ ಬಿಟ್ಟು ಇವಾಗ ಅವನ್ನೆಲ್ಲ ಓಲ್ಡ್ ಎಲ್ಲ ಬಿಟ್ಟು ಈಗ ಇನ್ನೊಂದು ಹೊಸದು ಕೇಳಿದೆ ನೋಡ್ರಿ. ದೇವ ಸಮಾಜವನ್ನು ಸ್ಥಾಪಿಸಿದವರು ಯಾರು ಅಂದರೆ ಶಿವನಾರಾಯಣ ಅಗ್ನಿಹೋತ್ರಿ. ಇವರು ದೇವ ಸಮಾಜವನ್ನು ಸ್ಥಾಪಿಸಿದವರು ಶಿವನಾರಾಯಣ ಅಗ್ನಿಹೋತ್ರಿ ಆಗಿರ್ತಾರೆ. ನೆಕ್ಸ್ಟ್, ಉತ್ತರ ಪ್ರದೇಶದ ಏಕ ಚಳುವಳಿಯ ನಾಯಕ ಯಾರು? ಉತ್ತರ ಪ್ರದೇಶದ ಏಕ ಚಳುವಳಿಯ ನಾಯಕ ಮದಾರಿ ಪಾಸಿ, ಬಾಬಾ ರಾಮಚಂದ್ರ, ಗೌರಿಶಂಕರ ಮಿಶ್ರಾ, ಗೋವಿಂದ ಬಲ್ಲಭ ಪಂತ್. ಉತ್ತರ ಪ್ರದೇಶದ ಏಕ ಚಳುವಳಿಯ ನಾಯಕ ಯಾರಂದ್ರೆ ಬಾಬಾ ರಾಮಚಂದ್ರ. ಹೈಪರ್ ವ್ಯಾಲ್ಯೂಮ್ ಪದವನ್ನು ನೀಚನ್ನು ವಿವರಿಸುವುದು ಇದನ್ನು ಬಳಸುತ್ತಾರೆ. ಹೈಪರ್ ವ್ಯಾಲ್ಯೂಮ್ ಪದವನ್ನು ಬಳಸಲು ಯಾವುದನ್ನ ಬಳಸ್ತಾರೆ ಅಂದ್ರೆ ಹುಚೇನ್ ಸನ್ ಅಂತ ಇದೆ ಅಲ್ವಾ, ಆಪ್ಷನ್ ಫಸ್ಟ್, ಅದನ್ನು ಬಳಸ್ತಾರೆ. ನೆಕ್ಸ್ಟ್, 1923ರ ಧ್ವಜ ಸತ್ಯಾಗ್ರಹ ಎಲ್ಲಿ ನಡೆಯಿತು? 1923ರ ಧ್ವಜ ಸತ್ಯಾಗ್ರಹ ನಾಗ್ಪುರದಲ್ಲಿ ನಡೀತದೆ. ಓಕೆನಾ. ನೆಕ್ಸ್ಟ್, ಓಜೋನ್ ಎಲ್ಲಿ ಯುವಿ ವಿಕಿರಣವನ್ನು ಪರಿಣಾಮಕಾರಿಯಾಗಿ ಶೋಧಿಸುವುದಿಲ್ಲ? ಓಜೋನು ಎಲ್ಲಿ ಯುವಿ ವಿಕಿರಣವನ್ನು ಪರಿಣಾಮಕಾರಿ ಶೋಧಿಸಲ್ದೇ ಹಂಗೆ ಬಂದ್ಬಿಡ್ತವೆ ಡೈರೆಕ್ಟ್ ಅಂತ ಕೇಳ್ತಿದ್ದೀನಿ. ಎಲ್ಲೆಲ್ಲಿ ಅಂತ ಯಾವುದು ಅಂತ ಗೊತ್ತಿರ್ಬೇಕು ನಿಮ್ಗೆ. ಎಲ್ಲಿ ಅಂದರೆ 280ರಿಂದ 315 NM ಇರುತ್ತಲ್ವ, ಅಲ್ಲಿ ಯುವಿ ಕಿರಣಗಳು ಡೈರೆಕ್ಟ್ ಆಗಿ ಶೋಧಿಸದೇ ಡೈರೆಕ್ಟ್ ಬರ್ತವೆ ಭೂಮಿಗೆ. ಇಕೋಟೋನ್ ನಡುವಿನ ವಲಯ ಯಾವುದು? ಇಕೋಟೋನ್ ಇರುತ್ತಲ್ವ, ಅದಕ್ಕೆ ಯಾವ ವಲಯ ಇರುತ್ತೆ ಅದರ ಮಧ್ಯೆ ಅಂತ ಕೇಳ್ತಿದ್ದೀನಿ. ಇದಕ್ಕೆ ಯಾವುದು ಅಂದರೆ ಜನಸಂಖ್ಯೆಗಳು ಇದಲ್ವಾ, ಪಾಪ್ಯುಲೇಷನ್, ಇದು ಇಕೋಟೋನ್ ನಡುವಿನ ಸಂಕ್ರಮಣ ವಲಯವಾಗಿರ್ತದೆ. ನೆಕ್ಸ್ಟ್ ಏನಂದ್ರೆ 78, ಕೆಳಗಿನ ಯಾವ ಚಿಹ್ನೆಯು ಜನಸಂಖ್ಯೆಯ ಬೆಳವಣಿಗೆಯ ವಾಸ್ತವಿಕ ದರವನ್ನು ಅಭಿವ್ಯಕ್ತಗೊಳಿಸುತ್ತದೆ? ಜನಸಂಖ್ಯೆಯ ಬೆಳವಣಿಗೆಯ ವಾಸ್ತವಿಕ ದರವನ್ನು ಅಭಿವ್ಯಕ್ತಗೊಳಿಸುವುದು ಯಾವುದಂದ್ರೆ R ಅಂತ ಇದೆಯಲ್ಲ, ಸ್ಮಾಲ್ r, ಇದು ಜನಸಂಖ್ಯೆ ಬೆಳವಣಿಗೆಯ ವಾಸ್ತವಿಕ ದರವನ್ನು ಅಭಿವ್ಯಕ್ತಗೊಳಿಸುತ್ತದೆ. ನೆಕ್ಸ್ಟ್, ತಾಪ ವಿಲೋಮಾನ ಎಲ್ಲಿ ಸಂಭವಿಸುತ್ತದೆ? ಅಂದ್ರೆ ಸ್ತರಸೀಮ, ಮಧ್ಯಗೋಳ ಮತ್ತು ಹವಸೀಮೆ ಅಂತ ಇದೆಯಲ್ವಾ, ಇಲ್ಲಿ ತಾಪ ವಿಲೋಮಾನ ಸಂಭವಿಸುತ್ತದೆ. ಓಕೆ. ನೆಕ್ಸ್ಟ್ 79 ಕ್ವಶನ್, ವಾತಾವರಣದ ತಾಪದಲ್ಲಿ 1200 ಡಿಗ್ರಿ ಸೆಲ್ಸಿಯಸ್ಗೆ ಏರುತ್ತದೆ. ಕೆಳಗಿನ ಯಾವ ವಾತಾವರಣದಲ್ಲಿ ತಾಪಮಾನವು 1200 ಡಿಗ್ರಿ ಸೆಲ್ಸಿಯಸ್ಗೆ ಏರ್ತದೆ ಅಂದ್ರೆ ವಾತಾವರಣದಲ್ಲಿ ಉಷ್ಣ ಜಾಸ್ತಿ ಆಗೋದು ಎಲ್ಲಿ ಅಂತ ಕೇಳಿದ್ರೆ ಆರಾಮ್ ಹಾಕ್ಬೋದು ನೀವು, ಉಷ್ಣಗೋಳ ಅಂತಂದು ರೈಟ್ ಆನ್ಸರ್ ಅದಕ್ಕೆ. ಓಕೆನಾ. ನೆಕ್ಸ್ಟ್, ಜಲಪರಿಸರ ಸರೋವರ ವಲಯದಲ್ಲಿ ಕೊರತೆ ಇರುತ್ತದೆ. ಜಲಪರಿಸರವು ಸರೋವರ ವಲಯದಲ್ಲಿ ಕೊರತೆಯಾಗಿದೆ. ಯಾವುದಂದ್ರೆ ತಡೆಯಾದ ಕಟ್ಟೆಗಳು, ಸರೋವರಗಳು, ಸಾಗರಗಳು ಅಂತ ಇದೆಯಲ್ಲ, ಇದಕ್ಕೆ ತಡೆಯಾದ ಕಟ್ಟೆಗಳು, ಇದಕ್ಕೆ ರೈಟ್ ಆನ್ಸರ್. ಓಕೆನಾ. ಶಾಲೋ ಪಾಂಡ್ಸ್ ಅದೆಲ್ಲ ಆಪ್ಷನ್ ಫಸ್ಟ್ ರೈಟ್ ಆನ್ಸರ್. ನೆಕ್ಸ್ಟ್, ಪ್ರತಿಫಲನಾಂಕ ಆಲ್ಬೆಡೋ, ಇದರ ಅನುಪಾತ ಕಂಡುಹಿಡಿಯುವಂತ ಅನುಪಾತವಾಗಿದೆ. ಪ್ರತಿಫಲನಾಂಕ ಅಂದ್ರೆ ಆಲ್ಬೆಡೋದ ಅನುಪಾತ ಯಾವುದಂತ ಕೇಳ್ತದೆ.
ಸ್ವತರಂಗ ದೂರ ಪ್ರತಿಫಲಿಸುವುದಕ್ಕೆ ಅಪಶೋಷಿತ, ಹೃಸ್ವ ತರಂಗ ದೂರ ಬರುವುದನ್ನು ಪ್ರತಿಫಲಿತ, ದೂರ ತರಂಗ ದೂರ ಅಪಶೋತ ಮತ್ತು ಬರುವುದು ಒಳಬರುವ ದೀರ್ಘ ತರಂಗದ ಉದ್ದಕ್ಕೆ ಪ್ರತಿಫಲಿತ ಅಂತ ಕೊಟ್ಟಿದ್ದಾನೆ. ಇದಕ್ಕೆ 81 ಏನ್ ಆನ್ಸರ್ ಅಂದ್ರೆ ಇದಕ್ಕೆ ಹೃಸ್ವ ತರಂಗದ ಬರುವುದನ್ನು ಪ್ರತಿಫಲಿತ. ಇದಕ್ಕೆ ರೈಟ್ ಆನ್ಸರ್ ಸೆಕೆಂಡ್ ಒನ್. ಅಲ್ಬೆಡೋ ಅಂದ್ರೆ ಹೃಸ್ವ ತರಂಗದಾರ ಬರುವುದನ್ನು ಪ್ರತಿಫಲಿತ ಮಾಡುವುದೇ ಅಲ್ಬೆಡೋದ ಅನುಪಾತವಾಗಿರುತ್ತದೆ. ನೆಕ್ಸ್ಟ್ 17ನೇ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಮೇಲೆ ಪ್ರಗತಿಯನ್ನು ಅಳತೆ ಮಾಡುವುದು. COP27 ವಾರ್ಷಿಕ ಸಮ್ಮೇಳನ, ಸಾಗರ ಆರೋಗ್ಯ, ಜೀವ ವೈವಿಧ್ಯತೆ COP15 2 ಇವುಗಳು ಹೊಂದಿರುವುದು ಯಾವುದಕ್ಕೆ ಅಂತ ಕೇಳಿದ್ದೇನೆ. ಇದಕ್ಕೆ ರೈಟ್ ಆನ್ಸರ್ ಯುಎನ್ ಉನ್ನತ ಮಟ್ಟದ ಸಮಾನತೆ ಸಮ್ಮೇಳನ 2022. ಯುಎನ್ ಉನ್ನತ ಮಟ್ಟದ ಸಮಾನತೆಯ ಸಮ್ಮೇಳನಗಳು 2022 ಇದಕ್ಕೆ ರೈಟ್ ಆನ್ಸರ್. ಅದರಲ್ಲಿ ಏನಂದ್ರೆ 17ನೇ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಅದರ ಬಗ್ಗೆ ಪ್ಲಾನ್ ಮಾಡ್ತಾರೆ. ನೆಕ್ಸ್ಟ್ COP27 ವಾರ್ಷಿಕ ಸಮ್ಮೇಳನ ಆಗ್ತತಿ, ಸಾಗರ ಆರೋಗ್ಯ ಆಗ್ತತಿ, ಜೀವ ವೈವಿಧ್ಯತೆ COP15 ಭಾಗ 2 ಕೂಡ ಅಲ್ಲೇ ಆಗ್ತತಿ. ಓಕೆನಾ, ಒಂದು ನಿಮಿಷ. ನೆಕ್ಸ್ಟ್ ಆಳವಾದ ಜಲ ಪರಿಸರದಲ್ಲಿ ಯುಪೋಟಿಕ್ ವಲಯವು ಇದರ ಮೇಲ್ಮೈನಿಂದ ವಿಸ್ತರಿಸುತ್ತದೆ. ಯುಪೋಟಿಕ್ ವಲಯ ಅಂತ ಬರುತ್ತೆ, ಇದು ಸಾಗರದಲ್ಲಿ ಅಕ್ವಾಟಿಕ್ ಅಲ್ಲಿ ಯುಪೋಟಿಕ್ ಅಂತ ಬರುತ್ತೆ. ಆ ವಲಯ ಇದರ ಮೇಲ್ಮೈಯಿಂದ ವಿಸ್ತರಿಸ್ತದೆ. ಯಾವ್ದು ಅಂತ ಕೇಳ್ತಾನೆ, ಅದಕ್ಕೆ ರೈಟ್ ಆನ್ಸರ್ 200 ಮೀಟರ್ ಮೇಲೆ. ಓಕೆನಾ. ಉಷ್ಣ ಸ್ಥಿರೀಕರಣವು ಡ್ಯಾಶ್ ಸರೋವರಗಳಲ್ಲಿ ಸಂಭವಿಸುತ್ತದೆ. ಉಷ್ಣ ಸ್ಥಿರೀಕರಣವು ಯಾವ ಸರೋವರದ ಮೇಲೆ ಸಂಭವಿಸುತ್ತದೆ ಅಂದ್ರೆ ತಾಪ, ಹೀಟ್ ಇರುತ್ತಲ್ವಾ, ಅಲ್ಲಿ ಉಷ್ಣ ಸ್ಥಿರೀಕರಣವು ಹೀಟದಲ್ಲೇ ಸರೋವರದಲ್ಲಿ ಸಂಭವಿಸುತ್ತದೆ. ನೆಕ್ಸ್ಟ್ 86 ಒಂದು ಸಮುದಾಯವು ಪರಾಕಾಷ್ಠೆಯನ್ನು ತಲುಪುವವರೆಗೆ ಇನ್ನೊಂದು ಬದಲಿಯಾಗಿ ಇರುವುದನ್ನು ಉತ್ತರಾಧಿಕಾರವೆಂದು ವ್ಯಾಖ್ಯಾನಿಸಿದವರು ಯಾರು ಅಂತ ಕೇಳಿದ್ರೆ, ಒಂದು ಸಮುದಾಯವು ಪರಾಕಾಷ್ಠೆಯನ್ನು ತಲುಪುವವರೆಗೆ ಇನ್ನೊಂದು ಬದಲಿಯಾಗಿ ಇರುವುದನ್ನು ಉತ್ತರಾಧಿಕಾರಿವೆಂದು ವ್ಯಾಖ್ಯಾನಿಸಿದವರು ಯಾರಂದ್ರೆ ಕೇಡಿಂಗ್, ಹುಚೆನಿಸನ್, ಕೌಲ್ಸ್, ಕ್ಲೆಮೆಂಟ್ಸ್. ಇದಕ್ಕೆ ರೈಟ್ ಆನ್ಸರ್ ಯಾವುದು ಅಂದ್ರೆ ಕೆಂಡಿಂಗ್ ಅಂತ ಇದೆ ಫಸ್ಟ್ ಆಪ್ಷನ್ ಅದು. ನೆಕ್ಸ್ಟ್ ಕೆಳಗಿನ ಶಿಲಾಶಾಸನದಲ್ಲಿ ಯಾವುದು ಅಶೋಕನಿಗೆ ಸಂಬಂಧಪಟ್ಟಿಲ್ಲ. ಕೆಳಗಿನ ಶಿಲಾಶಾಸನಗಳು ಯಾವುದು ಅಶೋಕನಿಗೆ ಸಂಬಂಧಿಸಿಲ್ಲ. ಅಶೋಕ ಇದು ಚಾಪ್ಟರ್ ಬಹಳ ಇಂಪಾರ್ಟೆಂಟ್ ಇವ್ರದ್ದು. ಓಕೆನಾ, ಇವ್ರ ಬಗ್ಗೆ ಅಶೋಕನ ಬಗ್ಗೆ ಪ್ರತಿ ಎಕ್ಸಾಮ್ ಅಲ್ಲಿ ಕೂಡ ಒಂದೊಂದು ಕ್ವಶನ್ ಕೇಳ್ತಾನೆ. ಓಕೆ, 87ಗೆ ಇದು ಯಾವುದಕ್ಕೆ ಸಂಬಂಧಿಸಿಲ್ಲ ಅಂದ್ರೆ ಎರಾನ್ ಶಿಲಾಶಾಸನ, ಇದು ಗುಪ್ತರಿಗೆ ಸಂಬಂಧಿಸುತ್ತೆ. ಓಕೆನಾ, ಇದೇ ರೈಟ್ ಆನ್ಸರ್ ಇದಕ್ಕೆ. ಅಶೋಕನಿಗೆ ಯಾವ ಸಂಬಂಧಿಸಿದೆ, ದೌಲಿ ಶಾಸನ, ಗವಿಮಠ ಶಾಸನ, ಭೈರತ್ ಶಾಸನ ಇವೆಲ್ಲವೂ ಕೂಡ ಅಶೋಕನಿಗೆ ಸಂಬಂಧಿಸುತ್ತೆ. ಎರಾನ್ ಶಿಲಾಶಾಸನ ಇದು ಗುಪ್ತರಿಗೆ ಸಂಬಂಧಿಸುತ್ತೆ. ಅದರಿಂದ ಒಂದೇ ಆಪ್ಷನ್ ರೈಟ್. ನೆಕ್ಸ್ಟ್ ವಾತಾವರಣ ಬದಲಾವಣೆಗೆ ಸಂಬಂಧಿಸಿದಂತೆ ಸ್ಥಳ ಮತ್ತು ಕಾಲಾವಧಿಗಳೊಂದಿಗೆ ಗುರುತಿಸಿ ಅಂತ ಕೇಳಿದ್ದೇನೆ. 1779, 72, 88, 2015. ಟೊರೊಂಟೊ ಗುರಿಗಳು, COP7, ಸ್ಟಾಕ್ಹೋಮ್ ಸಮ್ಮೇಳನ, ಮೊದಲ ವಿಶ್ವ ವಾಯುವಿನ ಸಮ್ಮೇಳನ ಜಿನೇವಾ, COP21 ಅಂತ ಆಪ್ಷನ್ ಕೊಟ್ಟಿದ್ದಾನೆ. ಇದರಲ್ಲಿ ಈಗ ನಮಗೆ COP21 ಅಂತ ಎಲ್ಲರಿಗೂ ಗೊತ್ತಿರುತ್ತೆ, ಯಾಕಂದ್ರೆ ನಮ್ಮ ಡೆಲ್ಲಿಲಿ ನಡೀತಿದ್ದು. ಓಕೆನಾ, 2015 COP21 ಇದು ರೈಟ್ ಆನ್ಸರ್ ಅದಕ್ಕೆ. ಓಕೆನಾ, ಆಗಿರೋದ್ರಿಂದ ಆಪ್ಷನ್ ನೋಡೋದಾದ್ರೆ 5 ಲಾಸ್ಟ್ ಇದು ಒಂದೇ, ಇದು ರೈಟ್ ಆನ್ಸರ್. ಈಗ ನಾವು ಆರಾಮ್ ನೋಡ್ಕೋಬೋದು. ಇವಾಗ ನಾವು 2ನೇದು 4 ಅಂತ ಗೊತ್ತಾಯ್ತು ನನಗೆ. ಓಕೆನಾ, 1779 ಇದು ಮೊದಲ ವಿಶ್ವ ವಾಯುವಿನ ಸಮ್ಮೇಳನ ಜಿನೇವಾ, ರೈಟು. 1772ರಲ್ಲಿ ಸ್ಟಾಕ್ಹೋಮ್ ಸಮ್ಮೇಳನ ನಡೀತೈತಿ, ಇದು ಕೂಡ ರೈಟ್. 1988ರಲ್ಲಿ ಟೊರಾಟೊ ಗುರಿಗಳು, ಇದು ಕೂಡ ರೈಟ್. ಓಕೆನಾ, ಹಂಗಿರೋದ್ರಿಂದ 2ನೇ ಆಪ್ಷನ್ ರೈಟ್ ಆಗ್ತದೆ. ನೆಕ್ಸ್ಟ್ COP13, COP3, REDD+ ರಿಯೋ 20 ಇದು ಯಾವುದಕ್ಕೆ ಸಂಬಂಧಿಸಿದಂತ ಈಗ ಮತ್ತೆ ಕಂಡುಹಿಡಬೇಕು ಇವಾಗ. ಓಕೆ, COP13 ಇದು ಯಾವುದಕ್ಕಂದ್ರೆ ಬಾಲಿ ಕಾರ್ಯ ಯೋಜನೆ ಅಂತ ಬರುತ್ತೆ ನೋಡ್ರಿ, ಬಾಲಿ ಸಮಾವೇಶ ಅಂತ ಕಂಡು ಬರುತ್ತಲ್ವ, ಅದರಲ್ಲಿ COP13 ಕಂಡು ಬರೋದು ಅದು. ಓಕೆನಾ. ನೆಕ್ಸ್ಟ್ COP3 ಯಾವುದಕ್ಕಂದ್ರೆ ಕ್ಯೋಟೋ ಪ್ರೋಟೋಕಾಲ್. COP3 ಕ್ಯೋಟೋ ಪ್ರೋಟೋಕಾಲ್ಗೆ ಸಂಬಂಧಿಸ್ತದೆ. ಇದಕ್ಕಿದು COP13 ಬಾಲಿ ಯೋಜನೆ. REDD+ ಇದು ಯಾವುದಕ್ಕಂದ್ರೆ ಸುಸ್ಥಿರ ಅಭಿವೃದ್ಧಿ ಮೇಲೆ ಯುಎನ್ ಸಮ್ಮೇಳನ. REDD+. ರಿಯೋ 20 ಯಾವುದಕ್ಕಂದ್ರೆ ಮರ್ಸಾ ಫ್ರೇಮ್ವರ್ಕ್. ರಿಯೋ 20 ಮರ್ಸಾ ಫ್ರೇಮ್ವರ್ಕ್ಗೆ ಸಂಬಂಧಿಸಿದ ರಿಯೋ 20. ಓಕೆನಾ. ನೆಕ್ಸ್ಟ್ ಕ್ವಶನ್, ಇದಕ್ಕೆ ರೈಟ್ ಆನ್ಸರ್ ಯಾವುದಕ್ಕಂದ್ರೆ ಇವಾಗ 103 ಇದು ಒಂದೇ ಆಪ್ಷನ್ ರೈಟ್ ಆನ್ಸರ್ ಇದಕ್ಕೆ. ನೆಕ್ಸ್ಟ್ COP10ಗೆ ಸಂಬಂಧಿಸಿರೋದು ಯಾವುದು ಅಂತ ಕೇಳಿದೆ. ಇದು ನಮಗೆಲ್ಲ COP20 ನಾವೆಲ್ಲ ಗೊತ್ತು. ನೆಕ್ಸ್ಟ್ ಇದು ಆ್ಯಡ್ ಮಾಡ್ಕೊಂಡು COP10
ಯಾವುದಕ್ಕೆ ಸಂಬಂಧಿಸ್ತೈತಿ ಅಂತ ಕೇಳಿದೆ. ಇದಕ್ಕೆ ಯಾವುದಂದ್ರೆ ಕಾರ್ಟಿಸಿಯನ್ ಪ್ರೋಟೋಕಾಲ್ ಅಂತ ಬರುತ್ತಲ್ವಾ, ಕಾರ್ಟಿಸಿಯನ್ ಪ್ರೋಟೋಕಾಲ್. ಯಾವ ಪ್ರೋಟೋಕಾಲ್ಗೆ ಅಂದರೆ ಕಾರ್ಟಿಸಿಯನ್ ಪ್ರೋಟೋಕಾಲ್ಗೆ ಯಾವುದಂದ್ರೆ ಕಾಪ್ ಮಾಪ್ 10 ಅಂತ ಇದೆ ಅಲ್ವಾ, ಅದಕ್ಕೆ ಆಪ್ಷನ್ 3 ರೈಟ್ ಆನ್ಸರ್, ಕಾರ್ಟಿಸಿಯನ್ ಪ್ರೋಟೋಕಾಲ್. ನೆಕ್ಸ್ಟ್, ಭಾರತ ಸಂವಿಧಾನದ ಯಾವ ತಿದ್ದುಪಡಿಯ ಮೂಲಕ ಮತದಾನದ ವಯಸ್ಸನ್ನು 21ರಿಂದ 18ಕ್ಕೆ ಇಳಿಸಲಾಯಿತು ಅಂತ ಕೇಳಿದ್ದೇನೆ. ಓಕೆನಾ, ಇದಕ್ಕೆಲ್ಲರಿಗೂ ಗೊತ್ತು, 61ನೇ ತಿದ್ದುಪಡಿ ಮಸೂದೆ, 61ನೇ ತಿದ್ದುಪಡಿ 1989ರಲ್ಲಿ ಆಗುವಂತಹ 69ನೇ ತಿದ್ದುಪಡಿ, ಅದಕ್ಕೆ ಸಂಬಂಧಿಸಿದೆ. ಒಂದೇ ಆಪ್ಷನ್ ರೈಟ್. ನೆಕ್ಸ್ಟ್, ಮೂಲಭೂತ ಹಕ್ಕುಗಳ ತ್ಯಾಗವನ್ನು ಯಾವ ಪ್ರಕರಣದಲ್ಲಿ ಅವಲೋಕನ ಮಾಡಲಾಗಿದೆ? ಮೂಲಭೂತ ಹಕ್ಕುಗಳ ತ್ಯಾಗವನ್ನು ಯಾವ ಪ್ರಕರಣದಲ್ಲಿ ಅವಲೋಕನ ಮಾಡಲಾಗಿದೆ? ಬಶೀರ್ನಾಥ ಅಥವಾ ಚಾರು ಕುರಾನ್ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾನೋ, ಬಾಲ್ಮಾಲ್ ವಿರುದ್ಧ ಸ್ಟೇಟ್ ಆಫ್ ಮದ್ರಾಸೋ, ಸೌರಭ್ ಚೌಧರಿ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾನೋ ಅಂತ ಕೇಳಿದ್ರೆ 94ಗೆ ಮೂಲಭೂತ ಹಕ್ಕುಗಳ ತ್ಯಾಗವನ್ನು ಯಾವ ಪ್ರಕರಣದಲ್ಲಿ ಅವಲೋಕನ ಮಾಡಲಾಗಿದೆ ಅಂದರೆ ಬಶೀರ್ನಾಥ್ ವಿರುದ್ಧ CIT ಇವರಿಗೆ ಸಂಬಂಧಿಸುತ್ತೆ ಅದು. ಓಕೆನಾ. ನೆಕ್ಸ್ಟ್, ಪಟ್ಟಿ 1 ಪಟ್ಟಿ 2 ಅಂತ ಕೇಳಿದಾನೆ. ಇದರಲ್ಲಿ ಕೂಡ ಇವು ಕೂಡ ಸುಪ್ರೀಂ ಕೋರ್ಟ್ ಪ್ರಕರಣಗಳೇನೆ. ಓಕೆನಾ. ಆಧಾರ್ ಅಧಿನಿಯಮ, ಸಿಂಧುತ್ವ, ಮರ್ಯಾದಾ ಹತ್ಯೆ, ಬಡ್ತಿ ಮೀಸಲಾತಿ, ಶೈಕ್ಷಣಿಕ ಹಕ್ಕು. ಈಗ ಫಸ್ಟ್ ನಮಗೆ ಆಧಾರ್ ಅಧಿನಿಯಮಕ್ಕೆ ಸಿಂಧುತ್ವಕ್ಕೆ ಸಂಬಂಧಿಸಿರೋದು ಯಾವುದಂದ್ರೆ ಜಸ್ಟಿಸ್ KS ಪುಟ್ಟಸ್ವಾಮಿ ಅಂತ ಹುಡುಕ್ಬೇಕು. ಇವಾಗ ಆಧಾರಿಗೆ ಸಂಬಂಧಿಸಿರೋದು KS ಪುಟ್ಟಸ್ವಾಮಿ ಇಲ್ಲೈತೆ, 4th ಆಪ್ಷನ್. ನೆಕ್ಸ್ಟ್, ಮರ್ಯಾದಾ ಹತ್ಯೆ ಅಂತ ಇದೆ ಅಲ್ವಾ, ಮರ್ಯಾದಾ ಹತ್ಯೆ ಯಾವುದಕ್ಕಂದ್ರೆ ಶಕ್ತಿವಾಹಿನಿ, ಇದು ಶಕ್ತಿವಾಹಿನಿ ಅಂತ ಒಂದು ಬರುತ್ತೆ, ಇದು ರೈಟ್ ಆನ್ಸರ್ ಇದಕ್ಕೆ. ಬಡ್ತಿ ಮೀಸಲಾತಿಗೆ ಸಂಬಂಧಿಸಿರೋದು ಯಾವುದಂದ್ರೆ ಪವಿತ್ರ ಅಂತ ಬರುತ್ತೆ ಒಂದು, GK ಪವಿತ್ರ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ, ಇದು ರೈಟ್ ಆನ್ಸರ್ ಇದಕ್ಕೆ. ಬಡ್ತಿ ಮೀಸಲಾತಿಗೆ GK ಪವಿತ್ರ. ಓಕೆನಾ. ಶೈಕ್ಷಣಿಕಕ್ಕೂ ಉನ್ನಿಕೃಷ್ಣನ್. ಓಕೆ ರೈಟ್. ಇದಕ್ಕೆ ರೈಟ್ ಆನ್ಸರ್ ಯಾವುದಪ್ಪ? ಒಂದಕ್ಕೆ 4 ಇಲ್ಲೇ ನೋಡ್ರಿ, ಇದು ರೈಟ್ ಆನ್ಸರ್, ಆಪ್ಷನ್ ಫಸ್ಟ್. ಓಕೆನಾ. ನೆಕ್ಸ್ಟ್, ಕೆಳಗಿನ ಯಾವ ಅನುಚ್ಛೇದ ಪ್ರಕಾರ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಚಿಕ್ಕ ಮಕ್ಕಳನ್ನು ಯಾವುದೇ ಕಾರ್ಖಾನೆಗಳ ಗಣಿಗಳಲ್ಲಿ ಅಥವಾ ಅಪಾಯಕಾರಿ ಕೆಲಸಗಳಲ್ಲಿ ನೇಮಿಸಿಕೊಳ್ಳುವಂತಿಲ್ಲ ಅಂತ ಹೇಳಿದರೆ ಎಷ್ಟನೇ ವಿಧಿ ಅಂತ ಕೇಳಿದ್ದೇನೆ. ಓಕೆನಾ. ಇದಕ್ಕೆ ರೈಟ್ ಆನ್ಸರ್ 24. ನೆಕ್ಸ್ಟ್, ಯಾವ ಅನುಚ್ಛೇದದಲ್ಲಿ ಕೃಷಿ ಆದಾಯವನ್ನು ಭಾರತದ ಸಂವಿಧಾನ ವಿವರಿಸಿದೆ? ಕೃಷಿ ಆದಾಯವನ್ನು ಭಾರತದ ಸಂವಿಧಾನದಲ್ಲಿ ವಿವರಿಸಿದೆ ಯಾವುದಂದ್ರೆ 366 ಸಬ್ ಕ್ಲಾಸ್ 1, ಇದು ರೈಟ್ ಆನ್ಸರ್, 366 ಸಬ್ ಕ್ಲಾಸ್ 1. ಓಕೆ. ನೆಕ್ಸ್ಟ್, ನೆಕ್ಸ್ಟ್ 96th, ಭಾರತ ಸಂವಿಧಾನದ ಯಾವ ಭಾಗದಲ್ಲಿ ಕೇವಲ ವರ್ಗಗಳ ಕುರಿತು ವಿಶೇಷ ಉಪಬಂಧಗಳಿಗೆ ಸಂಬಂಧಿಸಿದೆ ವ್ಯವಹರಿಸುತ್ತದೆ? ಭಾರತ ಸಂವಿಧಾನದ ಯಾವ ಭಾಗದಲ್ಲಿ ಕುರಿತು ವರ್ಗಗಳ ವಿಶೇಷ ಉಪಬಂಧಗಳಿಗೆ ಸಂಬಂಧಿಸಿದಂತೆ ವ್ಯವಹರಿಸುತ್ತದೆ ಅಂದರೆ 96th ಕ್ವಶನ್ಗೆ ರೈಟ್ ಆನ್ಸರ್ ಅದಕ್ಕೆ ಭಾಗ ಇಲ್ಲೇ ನೋಡಿ 16ನೇ ಭಾಗ ಸಂಬಂಧಿಸಿರುವುದು ವರ್ಗಗಳ ಕುರಿತು ವಿಶೇಷ ಉಪಬಂಧಗಳಿಗೆ ಸಂಬಂಧಿಸಿದೆ. ನೆಕ್ಸ್ಟ್, ಮತ್ತು ಕೂಡ ಪ್ರಕರಣಗಳ ಬಗ್ಗೆನೇ ಕೇಳ್ತೇನೆ. ಓಕೆನಾ. ಶಂಕರಿ ಪ್ರಸಾದ್ ಸಿಂಗ್ ಭಾರತ ಅಂತ ಕೇಳಿದಾರಲ್ಲ, ಶಂಕರ ಪ್ರಸಾದ್, ಕೇಶವಾನಂದ, 5ನೇ ಅನುಸೂಚಿ, 7ನೇ ಅನುಸೂಚಿ ಕೇಳಿದ್ದೇನೆ. ಶಂಕರ ಪ್ರಸಾದ್ ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ಇದು ಅನುಚ್ಛೇದ 31B ಬರುತ್ತೆ, ಇಲ್ಲಿ ನೋಡ್ರಿ. ಶಂಕರ ಪ್ರಸಾದ್ 31A 31B ಅದಕ್ಕೆ ಸಂಬಂಧಿಸಿದೆ. ನೆಕ್ಸ್ಟ್, ಕೇಶವಾನಂದ ಭಾರತಿ, ಇದು ಎಲ್ರಿಗೂ ಗೊತ್ತು, ಮೂಲ ರಚನೆ ತಿದ್ದುಪಡಿ ಬಗ್ಗೆ. ಆಮೇಲೆ 5ನೇ ಅನುಸೂಚಿ, ಇದು ಸಮವರ್ತಿ ಪಟ್ಟಿಗೆ ಸಂಬಂಧಿಸಿದೆ. 5ನೇ ಅನುಸೂಚಿ ಸಮವರ್ತಿ ಪಟ್ಟಿಗೆ. 7ನೇ ಅನುಸೂಚಿ ಅನುಸೂಚಿತ ಪ್ರದೇಶಗಳಿಗೆ, ಎಲ್ಲ ಮಿಸ್ ಹೊಡಕತ್ತೈತೆ. 7ನೇ ಅನುಸೂಚಿ ಪಟ್ಟಿಗಳಿಗೆ, 5ನೇ ಅನುಸೂಚಿ ಪ್ರದೇಶಗಳಿಗೆ. ಓಕೆನಾ. ಇದು ಉಲ್ಟಾಗಬೇಕು, ಒಂದು ನಿಮಿಷ. 5ನೇ ಅನುಸೂಚಿ ಪ್ರದೇಶಗಳು ಸಮವರ್ತಿ ಪಟ್ಟಿಗಳು ಸಂಬಂಧಿಸಿದ್ದು 7ನೇ ಅನುಸೂಚಿ. ಓಕೆನಾ. ರೈಟ್. ಇದಕ್ಕೆ ನೋಡ್ಕೊಳ್ರಿ ಇವಾಗ. ನೆಕ್ಸ್ಟ್, 97ನೇದು, ತಿದ್ದುಪಡಿ ಪ್ರಕ್ರಿಯೆ ವಾಸ್ತವವಾಗಿ ಸಂವಿಧಾನದ ಅತ್ಯಂತ ಸಮರ್ಥವಾಗಿ ಕಲ್ಪಿಸಲಾದ ಅಂಶಗಳಲ್ಲಿ ಒಂದಾಗಿದೆ ಎಂದು ಸ್ವತಃ ಸಾಬೀತುಪಡಿಸಲಾಗಿದೆ. ಕೆಳಗಿನಗಳಲ್ಲಿ ಯಾರು ಈ ಹೇಳಿಕೆಯನ್ನು ನೀಡಿದರು ಅಂತ ಕೇಳಿದ್ದೇನೆ. ಯಾವ ಒಂದು ಹೇಳಿಕೆ ಕೊಟ್ಟಿದ್ದಾನೆ, ಅದರಲ್ಲಿ ಕೆಳಗಿನವರಲ್ಲಿ ಯಾರು ಅದನ್ನ ಹೇಳಿಕೆ ಕೊಟ್ಟರು ಅಂತ ಕ್ವಶನ್. ಇವಾಗ ಏನಂದ್ರೆ, ತಿದ್ದುಪಡಿ ಪ್ರಕ್ರಿಯೆಯು ವಾಸ್ತವವಾಗಿ ಸಂವಿಧಾನದ ಅತ್ಯಂತ ಸಮರ್ಥವಾಗಿ ಕಲ್ಪಿಸಲಾದ ಅಂಶಗಳಲ್ಲಿ ಒಂದಾಗಿದ್ದು ಎಂದು ಸ್ವತಃ ಸಾಬೀತುಪಡಿಸಲಾಗಿದೆ. ಕೆಳಗಿನವರಲ್ಲಿ ಯಾರು ಈ ಹೇಳಿಕೆಯನ್ನು ನೀಡಿದ್ದಾರೆ ಅಂತ ಕೇಳ್ತಿದ್ದಾನೆ. ಯಾರಪ್ಪ ಅಂದ್ರೆ ಇದಕ್ಕೆ ರೈಟ್ ಆನ್ಸರು ಗ್ರಾನ್ವಿಲ್, ಎಸ್ಟಿನ್, ಡಿ ಕಾನ್ರಾಡ್, ಎಲ್ಕಿನ್ಸ್, ಮೆಲ್ಟನ್ ಅಂತ ಏನಿದೆ ಅಲ್ವಾ, ಇದಕ್ಕೆ ರೈಟ್ ಆನ್ಸರ್ ಗ್ರಾನ್ವಿಲ್, ಅಸ್ಟಿನ್, ಇದಕ್ಕೆ ರೈಟ್ ಆನ್ಸರ್ ಫಸ್ಟ್ ಒನ್. ಓಕೆನಾ. ನೆಕ್ಸ್ಟ್, ಮತ್ತು ಕೂಡ ವಿಧಿಗಳ ಬಗ್ಗೆ ಹೇಳಿದೆ. ಅನುಚ್ಛೇದ 371A, 365, 345,
100ನೇ ತಿದ್ದುಪಡಿ ಬಗ್ಗೆ ಕೇಳಿದ್ದಾನೆ. 100ನೇ ತಿದ್ದುಪಡಿ ಬಾಂಗ್ಲಾದೇಶ ಅಂತ ಎಲ್ಲರೂ ಗೊತ್ತು ನಿಮಗೆ. ಬಾಂಗ್ಲಾದೇಶ ಮತ್ತು ಒಪ್ಪಂದ ಬಗ್ಗೆ. ನೆಕ್ಸ್ಟ್ ಅನುಚ್ಛೇದ 371A ಇದು ಯಾವುದಕ್ಕಂದ್ರೆ 371A. ನೆಕ್ಸ್ಟು 345 ಕೇಳಿದ್ದಾನೆ. ಈ ಕಡೆ ರಾಜ್ಯದ ಭಾಷೆಗಳು ನಾಗಾಲ್ಯಾಂಡ್ ಸಂವಿಧಾನಾತ್ಮಕ ವ್ಯವಸ್ಥೆಯ ವೈಫಲ್ಯ ಅಂತಂದು ಇಷ್ಟು ಕೇಳಿದ್ದಾನೆ. ಇದಕ್ಕೆ ರೈಟ್ ಆನ್ಸರ್ ಯಾವುದಂದ್ರೆ ಫಸ್ಟ್ನೇದು 371A. 371A ಅಂದರೆ ಇದು ಮೂರನೇದಕ್ಕೆ ನಾಗಾಲ್ಯಾಂಡಿಗೆ ಸಂಬಂಧಿಸಿದ 371A. ಓಕೆನಾ. 371A ನಾಗಾಲ್ಯಾಂಡ್. ಓಕೆನಾ. ಅನುಚ್ಛೇದ 356 ಇದು ಯಾವುದಕ್ಕಂದ್ರೆ ಇದು ಎಮರ್ಜೆನ್ಸಿ ಬರುತ್ತಲ್ವ ಅದಕ್ಕಿದು. ಓಕೆನಾ. ನೆಕ್ಸ್ಟ್ 345 ಯಾವುದಕ್ಕಂದ್ರೆ ಇದು ರಾಜ್ಯದ ಭಾಷೆಗಳಿಗೆ ಸಂಬಂಧಿಸ್ತದೆ. ಯಾವುದು 345 ರಾಜ್ಯದ ಭಾಷೆಗಳಿಗೆ ಸಂಬಂಧಿಸ್ತದೆ. ನೆಕ್ಸ್ಟ್ ಓಕೆನಾ. ಕೆಳಗೆ ಕೊಟ್ಟಿದ್ದೀನ ರೈಟ್ ಇಲ್ಲಿ ನೋಡಿ. ಇದಕ್ಕೆ ರೈಟ್ ಆನ್ಸರ್ 4th one. ಓಕೆ. ಕೆಳಗೆ ನೀಡಿರುವ ಯಾವುದೋ ಒಂದನ್ನು ಕಾರಣ ಮತ್ತು ಗುರುತಿಸಿ. ಪ್ರತಿಪಾದನೆ ಮತ್ತು ಕಾರಣ ಕೊಟ್ಟಿದ್ದಾನೆ, ಅದಕ್ಕೆ ಹೊಂದಿಸ್ಬೇಕು ಇವಾಗ ಅಷ್ಟೇ. ಓಕೆನಾ. ಭಾರತೀಯ ನಾಗರಿಕತ್ವವನ್ನು ಪಡೆಯಲು ವಾಸಸ್ಥಳವು ಅತ್ಯವಶ್ಯಕವಾಗಿದೆ ಅಂತ ಕೊಟ್ಟಿದ್ದಾನೆ. ವಾಸಸ್ಥಳ. ನೆಕ್ಸ್ಟ್ ವಾಸಸ್ಥಳ ಎಂಬ ಪದವನ್ನು ಸಂವಿಧಾನದಲ್ಲಿ ಎಲ್ಲಿ ವ್ಯಾಖ್ಯಾನ ಮಾಡಿಲ್ಲ ಅಂತ ಹೇಳ್ತೇನೆ. ಓಕೆನಾ. ಇದರಲ್ಲಿ A ಮತ್ತು R ಎರಡು ಸರಿ. ಓಕೆನಾ. ಇದು ಕೂಡ ರೈಟು. ಭಾರತೀಯ ವಾಸಸ್ಥಳ ಮುಖ್ಯವಾಗಿರ್ತದೆ, ಆದರೆ ವಾಸಸ್ಥಳ ಎಂಬವನ್ನು ಎಲ್ಲಿ ಬಳಸಿಲ್ಲ ನಾವು, ಅದು ಕೂಡ ರೈಟು. ಓಕೆನಾ. ಇದಕ್ಕೆ ಎರಡು ಕೂಡ ರೈಟ್ ಆಗಿರ್ತದೆ. ಇದರ ಆಪ್ಷನ್ 1 ರೈಟ್. ಇದಕ್ಕೆ ಏನು ತಾರಕರಣ ಸರಿಯಾದ ವಿವರಣೆ ಆಗಿದೆ. ರೈಟ್ ಇದಕ್ಕೆ ಆನ್ಸರ್. ಓಕೆನಾ. 1 ರೈಟ್ ಆನ್ಸರ್ ಇದಕ್ಕೆ. ಓಕೆ. 100 ಕ್ವಶನ್ಸು ಮೆಂಟಾಲಿಟಿ ಬಿಟ್ಟು ಎಲ್ಲ GK ಅಲ್ಲಿರೋದು ಎಲ್ಲ ಕ್ವಶನ್ಸು ನಾನು ಇವಾಗ ವಿತ್ ಕೀ ಆನ್ಸರ್ ಹೇಳಿದ್ದೀನಿ ನಿಮಗೆ. ಈ PDF ನಾನು ಸ್ಟಡಿ ಝೋನ್ ಟೆಲಿಗ್ರಾಮ್ ಚಾನಲ್ ಇದೆ ಅಲ್ವಾ, ಅಲ್ಲಿ ಇದರದ PDF ಹಾಕ್ತೀನಿ, ಅಲ್ಲಿ ಹೋಗಿ ಇದ್ರದ್ದು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿ ಟೆಲಿಗ್ರಾಮ್ಗೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ನಿಮ್ಮ ಕ್ಲಾಸಸ್ ಇಷ್ಟ ಆದರೆ ಅಲ್ಲಿ ಜಾಯ್ನ್ ಆಗಿ ಅಂತ ಹೇಳ್ತಾ, ಇದ್ರ PDF ಅಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಇವತ್ತು ಇಲ್ಲೇ ಕ್ಲಾಸ್ ಎಂಡ್ ಮಾಡ್ತಿದ್ದೀನಿ. ಇಲ್ಲಿವರೆಗೂ ಕ್ಲಾಸಸ್ ನೋಡ್ತಾ ಇರೋರಿಗೆ ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ದೆ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.